ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಮುಖ್ಯವಾಗಿ ಈ ದಿನ ಕುಟುಂಬಕ್ಕೆ ಬಂದು ಪ್ರಾರ್ಥನೆಯನ್ನು ನಡೆಸಿ ಎಂಬುದಾಗಿ ಆಹ್ವಾನಿಸಿರುವಂತಹ ಅಮ್ಮನವರಿಗೂ ಸಹ ನಾನು ಕೃತಜ್ಞತೆಗಳನ್ನು ಹೇಳುವಂತವನಾಗಿದ್ದೇನೆ. ಯಾಕೆಂತಂದ್ರೆ ಇವತ್ತಿಂದ ಅಲ್ಲ, ಸುಮಾರು ತಿಂಗಳುಗಳಿಂದ ಅಮ್ಮವ್ರು ಕೇಳ್ತಿದ್ರು ನಮ್ಮ ಮನೆಗೆ ಬನ್ನಿ 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 ಅಂತೇಳಿ. ಸೊ ಇವಾಗ ಅವಕಾಶ ಕೂಡಿ ಬಂದಿದೆ. ಇವಾಗ ನಾವೆಲ್ಲರೂ ಕೂಡ ಸಭೆಯಾಗಿ ಸೇರಿ ಬಂದಿದ್ದೇವೆ. ಅದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ಆರಂಭ ಮಾಡಿಕೊಳ್ಳೋಣ. ದಯಮಾಡಿ ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ದಿನ ಅಮ್ಮನವರ ಕುಟುಂಬಕ್ಕೆ ನಮ್ಮನ್ನು ಬರಮಾಡಿ ಅವರ ಮನೆಯಲ್ಲಿ ಸೇರಿ ಕರ್ತನೆ ನಿಮ್ಮನ್ನು ಹಾಡಿ ಹರಿಸಲು, ನಿಮ್ಮ ಮಾತುಗಳನ್ನು ಕೇಳಲು ನಮಗೆ ಕೊಟ್ಟಂತಹ ಮಹಾ ಸೌಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಿಮ್ಮ ಮೇಲೆ ಅವರಿಗಿರುವಂತಹ ಆಸಕ್ತಿ, ನಿಮ್ಮ ಮೇಲೆ ಅವರಿಟ್ಟುಕೊಂಡಿರುವಂತಹ ನಂಬಿಕೆ ನೀವು ತಿಳಿದವರಾಗಿದ್ದೀರ ಸ್ವಾಮಿ. ಕರ್ತನೆ, ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ತಕ್ಕ ಕಾರ್ಯಗಳನ್ನ ಪ್ರತಿಯೊಬ್ಬರ ಜೀವನದಲ್ಲೂ ಮಾಡೋದಕ್ಕೆ ಶಕ್ತನಾದಂತ ದೇವರೇ, ನಿಮ್ಮಲ್ಲಿ ನಾವು ಭರವಸೆ ಇಡುತ್ತಿದ್ದೇವೆ ಸ್ವಾಮಿ. ಅವರನ್ನು ಬಲಪಡಿಸಿ ಕೃಪೆ ತೋರಿಸಿ, ಅವರ ಜೀವನದಲ್ಲಿ ಅವರ ಆಸೆ, ಅವರ ಬಯಕೆ, ಅವರ ಉದ್ದೇಶಗಳು ಏನಿದಾವ ಸ್ವಾಮಿ, ಅವು ನಿಮ್ಮಲ್ಲಿ ಸಂಪೂರ್ಣವಾಗಿ ನೆರವೇರುವಂತೆ ಸಹಾಯ ಮಾಡಿ. ನೀವು ಮಾಡುತ್ತೀರಾ ಎಂಬುದಾಗಿ ನಾವು ನಂಬುತ್ತಿದ್ದೇವೆ. ಈ ದಿನ ನಿಮ್ಮ ಮಾತುಗಳನ್ನು ಕೇಳುತ್ತಿರುವಂತ ನಮ್ಮೆಲ್ಲರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇವೆ ಸ್ವಾಮಿ. ಬಲಪಡಿಸಿ ನಮಗೆ ಬೇಕಾಗಿರುವ ನಿಮ್ಮ ಮಾತುಗಳನ್ನ, ಈ ಕುಟುಂಬಕ್ಕೆ ಬೇಕಾಗಿರುವಂತಹ ಮಾತುಗಳನ್ನ ಈ ದಿನ ನೀವು ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಮತ್ತೊಂದು ಆವರ್ತಿ ಸಭೆಯಾಗಿ ಬಂದಂತಹ ಆತ್ಮೀಯರೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರೇರೆ, ದೇವರ ವಾಕ್ಯ ಅಥವಾ ದೇವರು ಎನ್ನುವಂತ ಆ ಕ್ಯಾರೆಕ್ಟರ್ನ ನಾವು ಯೋಚನೆ ಮಾಡುವಾಗ, ದೇವರು ಎನ್ನುವಂತಹ ಆ ಮಹಾಶಕ್ತಿಯನ್ನು ಕುರಿತು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡುವುದಾದ್ರೆ, ದೇವರನ್ನು ಕುರಿತು ಅನೇಕ ವಿಷಯಗಳು ನಮಗೆ ತಿಳಿದು ಬರುವಂತದ್ದು. ದೇವರ ಕುರಿತು ಯೋಚನೆ ಮಾಡುವುದಾದ್ರೆ ಅನೇಕ ವಿಷಯಗಳು ನಮಗೆ ತಿಳಿದು ಬರುವಂತದ್ದಾಗಿದೆ. ಆದ್ರೆ ಕೆಲವೊಮ್ಮೆ ಏನನ್ಸುತ್ತೆ ಅಂತಂದ್ರೆ, ನನ್ನ ಜೀವನದಲ್ಲಿ ಬರುವಂತಹ ಶ್ರಮೆಗಳು, ಕಷ್ಟಗಳನ್ನ ನೋಡಿದಾಗ ದೇವರು ಇದ್ದಾರಾ ಎನ್ನುವಂತ ಪ್ರಶ್ನೆಗಳು ನಮಗೆ ಅನೇಕ ಸಾರಿ ಬರುತ್ತೆ. ಹೌದಾ? ದೇವರು ಇದ್ದಾರಾ? ಇದ್ದಿದ್ರೆ ನನಗೆ ಯಾಕೆ ಈ ಕಷ್ಟಗಳು? ಹೌದಾ? ಇದ್ದಿದ್ರೆ ನನಗೆ ಯಾಕೆ, ನಾನು ಇಷ್ಟು ಭಕ್ತಿ ಮಾಡ್ತಿದ್ದೇನೆ, ಇಷ್ಟು ಪ್ರಾರ್ಥನೆ ಮಾಡ್ತಿದ್ದೇನೆ, ಇಷ್ಟು ವಾಕ್ಯಗಳನ್ನ ಕೇಳುತ್ತಿದ್ದಾಗ್ಯೂ ಕೂಡ ನನ್ನ ಭಕ್ತಿ ವ್ಯರ್ಥ ಆಗ್ತಿದ್ಯಾ? ನನ್ನ ಪ್ರಾರ್ಥನೆ ದೇವರು ಕೇಳ್ತಿಲ್ವಾ? ಒಂದು ವೇಳೆ ದೇವರು ಇದ್ದಿದ್ರೆ ನನ್ನ ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೆ? ಒಂದು ವೇಳೆ ದೇವರು ನಿಜವಾಗ್ಲೂ ಇದ್ದಿದ್ರೆ ಇದಕ್ಕಿಂತ ಒಳ್ಳೆ ಪರಿಸ್ಥಿತಿಯಲ್ಲಿ ಇರ್ಬೋದಿತ್ತಲ್ಲ ಅನ್ನುವ ಆಲೋಚನೆಗಳು, ಸಂಶಯಗಳು, ಸಂದೇಹಗಳು ನಮ್ಮೆಲ್ಲರ ತಲೆಯಲ್ಲಿ ಬರುವಂತದ್ದು. ಇದು ಸಹಜ, ಇದು ಸಹಜ. ಇದು ಚರ್ಚಿಗೆ ಬರ್ತಿದ್ದೇವೆ ಅಂತ ಅಂದ್ಕೊಳ್ಳಿ, ಆ ಚರ್ಚಿಗೆ ಬರೋರ ಜೊತೆಗೆ ಹಂಚಿಕೊಳ್ಳುವಂಥದ್ದಲ್ಲ, ನಮ್ಮ ಸ್ವತಃವಾಗಿ, ನಮ್ಮ ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲಿ ಬರುವಂತ ಸಂದೇಹಗಳಿವು. ಪ್ರಿಯರೇ, ಸತ್ಯವೇದದಲ್ಲಿ ಒಂದು ಸಂದರ್ಭ ನಾವು ನೋಡೋಣ. ಪರಿಶುದ್ಧ ಗ್ರಂಥಗಳನ್ನ ನಾವು ತಿಳಿಯುವುದಾದರೆ, ಮಾರ್ಕನು ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನ, 41ನೇ ವಚನದಿಂದ 44ನೇ ವಚನದವರೆಗಿರುವಂತ ಈ ಸಂದರ್ಭವನ್ನ ನಾವು ಓದೋಣ. ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು ಅಂದರೆ ಒಂದು ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು. ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು. ಈಕೆಯು
ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು. ಈಗ ನಾವು ಓದುತ್ತಿರುವಂತಹ ಸಂದರ್ಭ ಪ್ರಿಯರೇ, ಒಂದು ಬಡ ವಿಧವೆಯನ್ನು ಕುರಿತು. ವಿಧವೆ ಜೊತೆಗೆ ಏನಾಗಿದ್ದಾಳೆ? ಆಕೆ ಬಡವಳಾಗಿದ್ದಾಳೆ. ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಹೇಳ್ಕೊಳಕ್ ಇರುವಂತ ಪರಿಸ್ಥಿತಿಗಳು ಆಕೆಗೆ ಏನು ಇಲ್ಲ, ಬಡವಳು. ನಾವ್ ಹೇಳ್ತೇವಲ್ಲ ತುಂಬಾ ಸತಿ ಮಾತನಾಡ್ತಾ, ಚೈ ಆಡ್ತೇನೆ ಗಾನಿ ಡೊಕ್ಕ ಆಡೋದು ಅಂತ ಹೇಳಿ, ಹೌದಾ? ಅಂದ್ರೆ ಕೆಲಸ ಮಾಡಿದ್ರೇನೆ ನಾವು ಊಟ ಮಾಡ್ತೇವೆ, ಕೆಲಸ ಮಾಡಿಲ್ಲ ಅಂತಂದ್ರೆ ಇಲ್ಲ. ಈಕೆ ವಿಧವೆ, ಬಡವಳ ಸ್ಥಿತಿ ನೋಡುವುದಾದ್ರೆ ಚೆನ್ನಾಗಿಲ್ಲ ಆಕೆ ಪರಿಸ್ಥಿತಿ. ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ಆಕೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಆದ್ರೆ ಪ್ರತಿ ವಾರ ಚರ್ಚ್ಗೆ ಬರ್ತಿದ್ದಾಳಂತೆ ಆಕೆ. ಆ ಚರ್ಚ್ಗೆ ಬರುತ್ತಿರುವಂತ ಕ್ರಮದಲ್ಲಿ ಈ ವಾರನೂ ಚರ್ಚ್ಗೆ ಬಂದಿದ್ದಾಳೆ. ಚರ್ಚ್ಗೆ ಬಂದಂತ ಈಕೆ ಕಾಣಿಕೆ ಪೆಟ್ಟಿ ಹತ್ರ ಬಂದಿದ್ದಾಳೆ. ಕಾಣಿಕೆ ಹಾಕ್ತೇವಲ್ಲ ಪ್ರಿಯರೇ, ಯಾಕೆ ದೇವರಿಗೆ ಕಾಣಿಕೆ ಹಾಕಬೇಕು ಅಂತಂದ್ರೆ ಬಹಳ ಪ್ರಾಮುಖ್ಯ ಕಾಣಿಕೆಯನ್ನ ದೇವರಿಗೆ ಕೊಡಬೇಕಾಗಿರುವಂತದ್ದು. ನಾವು ಕಾಣಿಕೆನೇ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನಮ್ಮನ್ನ ನಾವು ದೇವರಿಗೆ ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ? ದೇವರು ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಕಾಣಿಕೆ, ಸಮರ್ಪಣೆ, ಆರಾಧನೆ ಅಂತಂದ್ರೆ ಏನು? ನಿಮ್ಮನ್ನು ನೀವೇ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದೇ ಆರಾಧನೆ, ಹೌದಾ? ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದು ಆರಾಧನೆ ಆಗಿರಬೇಕಾದರೆ ಈ ಬಡ ವಿಧವೆ ಆಕೆಯನ್ನು ಸಮರ್ಪಿಸಿಕೊಳ್ಳುತ್ತಿದ್ದಾಳಂತೆ. ಆ ಸಂದರ್ಭದಲ್ಲಿ ಕಾಣಿಕೆ ಪೆಟ್ಟಿ ಹತ್ರ ಯಾರು ನಿಂತಿದ್ದಾರೆ? ಯೇಸು ಸ್ವಾಮಿ. ಯೇಸು ಸ್ವಾಮಿಗೆ ಏನ್ ಕೆಲಸ ಅಲ್ಲಿ? ನಿಂತ್ಕೊಂಡು ಗಾಳಿಲಿ ನೋಡ್ತಿಲ್ವಂತೆ, ಯಾರ್ಯಾರು ಎಷ್ಟೆಷ್ಟು ಆಗ್ತಿದಾರೋ ನೋಡ್ತಿದಾರಂತೆ ಯೇಸು ಸ್ವಾಮಿ. ನಿಂತ್ಕೊಂಡು ಯಾರ್ಯಾರು ಇದು ಒಳ್ಳೆ ಬುದ್ಧಿನ ಕೆಟ್ಟ ಬುದ್ಧಿನ ಹೇಳಿ? ಇದು ಒಳ್ಳೆ ಬುದ್ಧಿನ ಕೆಟ್ಟ ಬುದ್ಧಿನ? ಕಾಣಿಕೆ ಹಾಕ್ತೇವೆ, ಒಬ್ರು ಜಾಸ್ತಿ ಹಾಕ್ಬೋದು, ಒಬ್ರು ಕಡಿಮೆ ಹಾಕ್ಬೋದು, ಒಬ್ರು ಆಗ್ದೇನೆ ಇರ್ಬೋದು, ಹೌದಾ? ಇವಾಗ ಎಲ್ಲ ಗೊತ್ತಲ್ಲ ಯೇಸು ಸ್ವಾಮಿಗೆ. ನಮಗೆ ಇಷ್ಟು ಗೊತ್ತಿದೆ ಅಂತಂದ್ಮೇಲೆ ನಮಗಿಂತ ಜಾಸ್ತಿ ಗೊತ್ತಲ್ಲ ಅವ್ರಿಗೆ. ಗೊತ್ತಿದ್ದ ಮೇಲೆ ಆ ಯೇಸು ಸ್ವಾಮಿ ಹೋಗ್ಬಿಟ್ಟು ಕಾಣಿಕೆ ಪೆಟ್ಟಿ ಹತ್ರ ನಿಂತ್ಕೊಳ್ಳೋದೇ ತಪ್ಪು. ಹೋಗ್ಲಿ, ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಆಗ್ತಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ನೋಡ್ತಿದ್ದಾರೆ ಅಂತಂದ್ರೆ ಇದು ಒಳ್ಳೇದೇನ? ಅದು ಒಳ್ಳೆ ಪದ್ಧತಿನ? ಅದು ಒಳ್ಳೇದಲ್ಲ, ಅದು ಹೌದಾ? ಒಳ್ಳೇದದು? ದುಡ್ಡು ಯಾರ್ಯಾರು ಎಷ್ಟೆಷ್ಟು ಆಗ್ತಿದ್ದಾರೆ ಕಾಣಿಕೆ ನೋಡೋದು ಒಳ್ಳೇದ? ಅದು ಒಳ್ಳೇದಲ್ಲ. ಆದ್ರೆ ಯೇಸು ಸ್ವಾಮಿ ನೋಡ್ತಿದಾರಂತೆ. ತುಂಬಾ ಜನ ಬಂದಾಗ್ತಿದಾರಂತೆ, ಕಟ್ ತಂದಾಗ್ತಿದಾರಂತೆ, ದಾಣ ಸುರಿತಿದಾರಂತೆ. ಐಶ್ವರ್ಯವಂತರು, ದೊಡ್ಡ ಚರ್ಚ್ ಅದು. ಆ ಚರ್ಚ್ಗೆ ಐಶ್ವರ್ಯವಂತರೆಲ್ಲ ಬಂದು ಆಗ್ತಿದಾರಂತೆ. ಆದ್ರೆ ಒಬ್ಬಳು ಬಂದಿದ್ದಾಳೆ, ಐಶ್ವರ್ಯವಂತರು ಬಂದಿದ್ದಾರೆ. ಅವರನ್ನ ಯಾರು ಯೇಸು ಸ್ವಾಮಿ ಮೆನ್ಷನ್ ಮಾಡಿಲ್ಲ, ಯಾರ ಬಗ್ಗೆನೂ ಕೂಡ ದೇವರಲ್ಲಿ ಬರೆಸಿಲ್ಲ. ಒಬ್ಬ ಬಡ ವಿಧವೆ ಬಂದಿದ್ದಾಳಂತೆ. ಆಕೆ ಬಂದು ಹೇಳಿದ್ಲ, ಅಮ್ಮ ಸ್ವಾಮಿ ನಾನು ವಿಧವೆ, ನಾನು ಬಡವಳು ಅಂತ ಹೇಳಿದಾಳೆ? ಅವರು ಹೇಳಿಲ್ಲ. ಯೇಸು ಸ್ವಾಮಿಗೆ ಹೇಗ್ ಗೊತ್ತಾಯ್ತು? ಆತನು ಪ್ರಭುಗಳಿಗೆ ಪ್ರಭುವು, ಕರ್ತರ ಕರ್ತನು, ರಾಜಾದಿರಾಜನು, ರಾಜರಿಗೆ ರಾಜನಾದಂತ ಯೇಸು ಸ್ವಾಮಿಗೆ ಸಮಸ್ತವು. ನಾವು ಕೂಡ ಪ್ರೇರೆ ನಾವು ಅಂದ್ಕೊಳ್ತೇವೆ ದೇವರನ್ನ ನೋಡ್ತಿಲ್ಲ ಎಂಬುದಾಗಿ. ನಾವು ಅನೇಕ ಪರಿಸ್ಥಿತಿಗಳಲ್ಲಿ ನಮ್ಮ ಜೀವನದಲ್ಲಿ ಸಂಭವಿಸುವಂತ ಪರಿಸ್ಥಿತಿಗಳನ್ನು ನೋಡಿ ದೇವರನ್ನ ನಾನು ನೋಡ್ತಿಲ್ಲ ಅಂತ ಅಂದ್ಕೊಳ್ತೇವೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾರಂತದ್ದು ಏನಂತಂದ್ರೆ, ದೇವರು ನೋಡದೆ, ದೇವರಿಗೆ ಕಾಣದೆ ಏನೂ ನಡೆಯಲ್ಲ. ದೇವರಿಗೆ ಗೊತ್ತಾಗದೆ ಏನು ನಾವು ಅಂದ್ಕೊಳ್ತೇವೆ. ದೇವ್ರಿಗೆ ಗೊತ್ತಿಲ್ದಿರ ನಡೆದ್ಬಿಡ್ತೇವೆ. ದೇವರಿಗೆ ಗೊತ್ತಿಲ್ದಿರ ಏನು ನಡೆಯಲ್ಲ. ಕೊರೋನಾ ಬಂತು, ದೇವರಿಗೆ ಗೊತ್ತಿದ್ದು ಬಂತ, ಗೊತ್ತಿಲ್ದಿರ ಬಂತ? ಗೊತ್ತಿದ್ದು ಬಂತು ತಾನೆ. ಇವಾಗ ನಾವು ಹೋಗ್ಬಿಟ್ಟು ದೇವ್ರ ಹತ್ರ ದೇವರೇ ಕರೋನಾ ಕಳ್ಸು ಕಳ್ಸು ಕಳ್ಸು, ಕರೋನಾ ಬೇಡ ನಮ್ಗೆ ಅಂತ ಪ್ರಾರ್ಥನೆ ಮಾಡಿದ್ರೆ ಅಂತ ಅನ್ಕೊಳ್ಳಿ. ದೇವರೇ ನಿಜವಾಗ್ಲೂ ನಮ್ ಜೊತೆ ಮಾತಾಡಿದ್ರೆ ದೇವ್ರೇನಂತ ಮಾತಾಡ್ತಾರೆ? ಏನಂತ ಹೇಳ್ತಾರೆ? ಬಾಯಿ ಮುಚ್ಚು. ಯಾಕೆ ಪ್ರಾರ್ಥನೆ ಮಾಡೋದು ತಪ್ಪ? ನೀನ್ ಪ್ರಾರ್ಥನೆ ಮಾಡೋದು ತಪ್ಪಲ್ಲ. ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ಯಾ ಸ್ವಲ್ಪ ಅರಿವಿರಬೇಕು ನಿನಗೆ, ಕಾಮನ್ ಸೆನ್ಸ್ ಇರಬೇಕು ನಿನಗೆ. ಸರ್ವಶಕ್ತನಾದಂತ ದೇವರಂತ ಹೇಳ್ತೀಯಾ, ಎಲ್ಲವೂ ತಿಳಿದಂತ ದೇವರಂತ ಹೇಳ್ತೀಯಾ, ಆತನ ಕಣ್ಣಿಗೆ ಕಾಣದೇ ಇರುವಂತದ್ದು ಏನು ಇಲ್ಲ ಅಂತ ನೀನ್ ಹೇಳ್ತೀಯಾ, ಎಲ್ಲ ಹೇಳ್ತಿರುವಂತ ನೀನ್ ಇವಾಗ ಕರೋನಾ ಹೋಗ್ಬೇಕಂತ ಪ್ರಾರ್ಥನೆ. ಬುದ್ಧಿ ಇದೆಯಾ ನಿನಗೆ? ಕರೋನಾ ಬರ್ಸಿದ್ದೆ ನಾನು, ಕರೋನಾ ಬಂದಿರೋದೇ ನನ್ನಿಂದ. ಯಾಕೆ? ಟೈಟ್ ಮಾಡಕ್ಕೆ ನಮ್ಮನ್ನ, ಹೌದಾ? ನಮ್ಮನ್ನ ಏನ್ ಮಾಡಕ್ಕೆ? ಟೈಟ್, ಲೂಸ್ ಆಗ್ಬಿಟ್ಟಿದ್ದೇವೆ ನಾವು ಲೂಸ್ ಆಗ್ಬಿಟ್ಟಿದ್ದೇವೆ. ಯೇಸು ಕ್ರಿಸ್ತರವರು ಆ ಬೊಕ್ಕಸದ ಹತ್ರ ನಿಂತುಕೊಂಡು ಕಾಣಿಕೆಗಳನ್ನ ನೋಡ್ತಿದಾರಂತೆ ಪ್ರಿಯರೇ. ಆ ಕಾಣಿಕೆಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಆಗ್ತಿದ್ದಾರೆ, ಅದರಲ್ಲಿ ತುಂಬಾ ಜನ ಬಂದ ಆಗ್ತಿದ್ದಾರೆ. ಆದ್ರೆ ಒಬ್ಬರನ್ನು ಕುರಿತು ಮಾತ್ರ ಯೇಸು ಸ್ವಾಮಿ ಮೆನ್ಷನ್ ಮಾಡ್ತಿದ್ದಾರೆ. ಏನಂತ? ಈ 42
ಬಹಳ ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು ನಾವ್ ಅಂದ್ಕೊಳ್ತೇವೆ ದೇವರಿಗೆ ಏನು ಗೊತ್ತಿಲ್ಲ ಅಂತ. ನೋ ಸರ್, ಗಾಡ್ ನೋಸ್ ಎವ್ರಿಥಿಂಗ್. ದೇವರಿಗೆ ಎಲ್ಲಾ ಗೊತ್ತು. ದೇವರು ಯಾವಾಗ ಏನ್ ಮಾಡ್ಬೇಕೋ ಅವಾಗ ಮಾಡ್ತಾರೆ. ಬಡ ವಿಧವೆ ಬಂದ್ಲಂತೆ, ಬಂದು 2 ಕಾಸು ಅಂದರೆ 2 ಕಾಸು 2 ಕಾಸು 2 ಕಾಸು ಅಂದ್ರೆ ಏನ್ ಹೇಳ್ಬೇಕು, ಹೆಂಗ ಅರ್ಥ ಆಗ್ಬೇಕು ನಮಗೆ? ಆ ಪರಿಸ್ಥಿತಿಗೆ ನಾವು ಹೋಗೋಣ. 2 ಕಾಸು ಆ ಸಮಯಕ್ಕೆ ನಾವು ಹೋಗೋದಾದ್ರೆ, ನಾವು ದಿನ ಕೂಲಿ ಕೆಲಸ ಮಾಡ್ತೇವೆ, ಕೂಲಿ ಮಾಡಿದ್ರೆ ಸಂಜೆಗೆ ನಮಗೆ ಸಂಬಳ ಸಿಗುತ್ತೆ, ಅಥವಾ ಒಂದು ವಾರಕ್ಕೆ ಸಂಬಳ ಸಿಗೋ ಕೆಲಸಗಳಿದಾವೆ, ತಿಂಗಳಿಗೆ ಸಿಗೋ ಕೆಲಸಗಳು ಕೂಡ ಇದಾವೆ. ಆದ್ರೆ ಈಕೆ ಆ ದಿನಮಾನಗಳಲ್ಲಿ ದಿನದ ಸಂಬಳಗಳು, ದಿನ ಇವತ್ತು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ವಾ, ಸಂಜೆ ಕೆಲಸ ಮುಗಿದ ತಕ್ಷಣ ಸಂಬಳ, ಇದಕ್ಕೆ ಇಷ್ಟು ಸಂಬಳ. ಆ 2 ಕಾಸುಗಳು ಏನಾಗುತ್ತಾ ಪ್ರಿಯರೇ, ಒಂದು ದಿನದ ಸಂಬಳ. ಒಂದು ದಿನ ಮೈಬಗ್ಸಿ ಕೆಲಸ ಮಾಡಿದ್ರೆ ಓನರ್ ಯಜಮಾನ್ರು ಕರೆದು 2 ಕಾಸುಗಳನ್ನ ಕೊಡ್ತಾರೆ. 2 ಕಾಸುಗಳು. ಆ 2 ಕಾಸುಗಳು ಸೇರಿದ್ರೆ ಎಷ್ಟು? ಒಂದು ದುಗ್ಗಾಣಿ. 2 ಸೇರಿದ್ರೆ ಅಂದ್ರೆ ನಮಗ ಅರ್ಥ ಆಗೋ ಭಾಷೆಯಲ್ಲಿ 2.50 ಪೈಸಾ ಸೇರಿದ್ರೆ ₹1. ಆತರ 2 ಕಾಸುಗಳಂತೆ. ಆ 2 ಕಾಸುಗಳನ್ನ ತಂದು ಆಕೆ ಹಾಕಿದಳು ಅಂದ್ರೆ ಪ್ರಿಯರೇ, ಆಕೆಯಲ್ಲಿರುವಂತ ವಿಶ್ವಾಸ, ಭರವಸೆ, ನಂಬಿಕೆ ಎಷ್ಟು ದೊಡ್ಡದು ಅಂತಂದ್ರೆ ಅಲ್ಲಿ ಬಂದಿರುವಂತ ಐಶ್ವರ್ಯವಂತರೆಲ್ಲರಲ್ಲೂ ಈಕೆ ಐಶ್ವರ್ಯವಂತಳು. ಅಲ್ಲಿ ಬಂದಿರುವಂತ ಎಲ್ಲ ಧನಿಕರಿಗಿಂತ ಈಕೆ ಹೃದಯ ತುಂಬಾ ವಿಶಾಲವಾದದ್ದು. ಎಷ್ಟು ವಿಶಾಲವಾದದ್ದು ಅಂತಂದ್ರೆ, ದೇವರಿಗೆ ಕೊಡುವುದರಲ್ಲಿ ಈಕೆ ಹಿಂದೆಗೆಯುತ್ತಿಲ್ಲ, ದೇವರಿಗೆ ಮಾಡುವುದರಲ್ಲಿ ಈಕೆ ಹಿಂದೆಗೆಯುತ್ತಿಲ್ಲ. ಪ್ರಿಯರೇ, ನಮ್ಮ ಜೀವನದಲ್ಲಿ ಈಕೆ ಜೀವನದಿಂದ ನಾವು ಕಳ್ಕೊಳ್ಬೇಕಾದಂತದ್ದು ಏನೋ ಗೊತ್ತಾ ಪ್ರಿಯರೇ, ಆಕೆ ತನ್ನ ಜೀವನದಲ್ಲಿ ದೇವರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದಾಳೆ. ಫಸ್ಟ್ ಪ್ರಯಾರಿಟಿ ಯಾರಿಗೆ ಅಂತಂದ್ರೆ ದೇವರಿಗೆ. ದೇವರೇ, ನೀನು ಪ್ರಥಮವಾಗಿರಬೇಕು, ನಂತರ ನಾನು. ಈ ದಿನ ಕೆಲಸ ಮಾಡಿದ್ರೆ ನನಗಿದು ಸಂಬಳ, ನನ್ನ ಸಂಬಳ, ಒಂದು ದಿನದ ಸಂಬಳ ಇದು. ಈ ಸಂಬಳದಿಂದ ನಾನು ಊಟ ಮಾಡಬೇಕು, ಈ ಸಂಬಳದಿಂದ ನಾನು ಅಡಿಗೆ ಮಾಡ್ಕೋಬೇಕು, ಈ ಸಂಬಳದಿಂದ ನಾನು ವಾಸ ಮಾಡಬೇಕು. ಆದ್ರೆ ದೇವರೇ, ನನಗ ಆ ಎಲ್ಲದಕ್ಕಿಂತ, ನನ್ನ ಹೊಟ್ಟೆಗಿಂತ, ನನ್ನ ಮನೆಗಿಂತ, ನನ್ನ ವಾಸಕ್ಕಿಂತ, ನನ್ನ ರೊಟ್ಟಿಗಿಂತ ನೀನು ಇಂಪಾರ್ಟೆಂಟ್ ದೇವರೇ. ನಿನಗೆ ನಾನು ಕೊಡ್ತೇನೆ. ಬೇರೆ ಕೊಡುವುದಕ್ಕೂ ಕೂಡ ಧೈರ್ಯ ಬೇಕು. ಏನಂತೀರಾ? ಒಪ್ಕೊಳ್ತೀರಾ? ಕೊಡೋದಕ್ಕೂ ಕೂಡ ಧೈರ್ಯ ಬೇಕು. ಕೊಡೋದಕ್ಕೆ ಧೈರ್ಯ ಬೇಕು ಅಂತಂದಾಗ, ಏನು ಇಲ್ಲದೆ ಇದ್ದಾಗ ಕೊಡಬೇಕು ಅಂತಂದ್ರೆ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಇರಬೇಕು. ಏನು ಇಲ್ಲದೆ ಇದ್ದಾಗ ಕೊಡಬೇಕು ಅನ್ನೋದಿದೆ ನೋಡಿ ಪ್ರಿಯರೇ. ಎಲ್ಲರೂ ಕೊಡಲ್ಲ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ 43ನೇ ವಚನದಲ್ಲಿ, ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಶಿಷ್ಯರೆಲ್ಲರನ್ನ ಕರೆದ್ರಂತೆ. ಕರೆದುಬಿಟ್ಟು, ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮಗೊಂದು ನಿಜ ಹೇಳ ಶಿಷ್ಯರೇ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೆಚ್ಚು ಹಾಕಿದ್ದಾಳೆ. ಎಷ್ಟು ಹಾಕಿದಾಳೆ? 2 ಕಾಸು. 2 ಕಾಸು ಏನಂತೆ? ಹೆಚ್ಚು. ಮಿಕ್ದವ್ರೆಲ್ಲ ಹಾಕಿರೋದು ಕಡಿಮೆ. ಮಿಕ್ದವ್ರು ಹಾಕೋರು ಅವ್ರೇನ್ ಬಡವರ? ಹಾಕಿದವ್ರು ಮಿಕ್ದವ್ರು ಬಡವರ? ಶ್ರೀಮಂತರು. 41ನೇ ವಚನ. ಯಾರವರು? ಯೇಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಹಾಕುತ್ತಿರಲು, ಬಹಳ ಹಾಕ್ತಿದ್ದಾರೆ. ಬಹಳ ಅಂದ್ರೆ ಜಾಸ್ತಿ ಕೊಡ್ತಿದ್ದಾರೆ. ಆದ್ರೆ ಈಕೆ ಮಾತ್ರ ಜಾಸ್ತಿ ಕೊಟ್ಟಿಲ್ಲ. ಜಾಸ್ತಿ ಕೊಟ್ಟಿದ್ದಾಳೆ ಈಕೆ? ಎಷ್ಟು ಕೊಟ್ಟಿದ್ದಾಳೆ? 2 ಕಾಸು. ಜಾಸ್ತಿನಾ ಕಡಿಮೆನಾ? ಕಡಿಮೆ. ಜಾಸ್ತಿ ಅಲ್ಲ, ಅದು ಕಡಿಮೆ. ಆದ್ರೆ ಯೇಸು ಸ್ವಾಮಿ ಶಿಷ್ಯರನ್ನ ಕರೆದು ಹೇಳ್ತಿದ್ದಾನೆ, ಇಷ್ಟು ಜನ ಹಾಕಿದಾರಲ್ಲ, ಇಷ್ಟು ಜನ ಬಹಳ ತಂದು ಹಾಕಿದಾರಲ್ಲ, ನೋಡಿ ಸಂತೋಷ ಪಡ್ತಿದ್ರಲ್ಲ ನೀವು. ಅವರು ಹಾಕಿರುವಂತ ಬಹಳದ್ರಲ್ಲಿ ನನಗೆ ಸಂತೋಷವಿಲ್ಲ. ಈಕೆ ಹಾಕಿರುವಂತ ಆ 2 ಕಾಸಲ್ಲಿ ನನಗೆ ಸಂತೋಷ. ಈಕೆ ಹಾಕಿರುವಂತ 2 ನಾಣಿಗಳಿದಾವೆ ನೋಡು, ಅದು ನನಗೆ ಬಹಳ. ಯಾಕೆ ಸ್ವಾಮಿ? ಅವ್ರು ಅಷ್ಟು ದುಡ್ಡು ಹಾಕಿದಾರಲ್ಲ, ಈಕೆ ಏನ್ ಹಾಕಿದಾಳೆ? ಈಕೆ ಹಾಕಿರುವಂತದ್ದು ಒಂದು ಟೀಗೂ ಬರಲ್ಲ. ಹೌದಾ? ಟೀಗೂ ಬರದಿರುವಂತ ಕಾಸು ಈಕೆ ಹಾಕಿರಬೇಕಾದ್ರೆ ಈಕೆನ ಜಾಸ್ತಿ ಅಂತ ಏನ್ ಸ್ವಾಮಿ ಅಂತಂದ್ರೆ, ಅವಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ 44
ನಿಮಗ್ ಅರ್ಥ ಆಗಿಲ್ಲ, ನಿಮಗ್ ಅರ್ಥ ಆಗಿಲ್ಲ ಹೆಂಗಂದ್ರೆ ಇವಾಗ ಹೇಳ್ತೀನಿ ನೋಡು. ಎಲ್ಲರೂ ತಮಗೆ ಎಲ್ಲರೂ ಬಹಳ ಬಹಳವಾಗಿ ಹಾಕಿರುವಂತ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಹಾಕಿದರು. ಎಲ್ಲರೂ ಹೆಂಗ್ ಹಾಕಿದಾರಂತೆ? ತಮಗೆ ಸಾಕಾಗಿ ಮಿಕ್ಕಿರುವಂತದ್ದು ಸಾಕಾಗಿದೆಯಂತೆ. ಸಾಕಾಗಿ ಇದು ಜಾಸ್ತಿ ಅಂತೇಳಿ ಸೈಡ್ ಮಾಡಿ ಏನಾದ್ರು ಇಟ್ಟಿದಾರಲ್ಲ ಅದನ್ನ ತಂದು ಹಾಕಿದ್ದಾರೆ. ಆದ್ರೆ ಈ ಅಮ್ಮ ಹಂಗಿಲ್ಲ, ಈ ಬಡ ವಿಧವೆ ಹಾಗಿಲ್ಲ. ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು. ಅದು ಬಿಟ್ರೆ ಆಕೆ ಹತ್ರ ಏನಿಲ್ಲ. ಆ 2 ಕಾಸುಗಳು ಬಿಟ್ರೆ ಆಕೆ ಹತ್ರ ಏನಿಲ್ಲ. ಚರ್ಚ್ ಬಿಟ್ಟು ಮನೆಗೆ ಹೋದ್ಮೇಲೆ ಊಟ ಮಾಡಕ್ ಆಕೆ ಹತ್ರ ಇಲ್ಲ. ತನಗಿದ್ದದ್ದನ್ನೆಲ್ಲ ಹಾಕಿದಳು. ಮುಂದೆ ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು. ಈ ಮಾತಿದೆ ನೋಡಿ. ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು. ಇವಾಗ ಯಾರು ಶ್ರೇಷ್ಠರು ದೇವರ ದೃಷ್ಟಿಯಲ್ಲಿ, ಯಾರು ಅಮೂಲ್ಯರು ದೇವರ ದೃಷ್ಟಿಯಲ್ಲಿ? ಪ್ರಿಯರೇ, ದೇವರು ಯಾವಾಗ್ಲೂ ಕೂಡ ನಮಗೆ ಕೊಟ್ಟು ನೋಡ್ತಾರೆ, ತಗೊಂಡು ನೋಡ್ತಾರೆ. ಕೊಡ್ತಾರೆ ದೇವರು, ಕೊಡಲ್ವಾ? ಕೊಡಕ್ ಶಕ್ತಿ ಇಲ್ವಾ ದೇವರಿಗೆ? ಕೊಡ್ತಾರೆ. ಅಂಬಾನಿ ಯಾವ್ದಕ್ಕೂ ಇಲ್ಲ ದೇವರ ಮುಂದೆ. ಆ ದೇವರ ಅಂದ್ಕೊಂಡ್ರೆ ಒಂದು ಕ್ಷಣದಲ್ಲಿ ನಮ್ಮನ್ನ ಎಲ್ಲೋ ಕೊಂಡಿಸ್ಬಿಡ್ತಾರೆ. ದೇವರಿಗೆ ಅಂತ ಕೆಲಸಗಳನ್ನ ಮಾಡುವುದು ದೊಡ್ಡ ವಿಷಯನೇ ಅಲ್ಲ. ಆದರೆ ದೇವರು ಕೊಟ್ಟು ನೋಡ್ತಾರೆ, ತಗೊಂಡು ನೋಡ್ತಾರೆ. ಕೊಟ್ಟಾಗ ಹೆಂಗಿದ್ಯಾ ಮಗನೇ, ತಗೊಂಡಾಗ ಹೆಂಗಿದ್ಯಾ? ಕೊಟ್ಟಾಗ ದೇವರೇ 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 ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ದ ಲಾರ್ಡ್. ತೆಗೆದುಕೊಂಡಾಗ ದೇವರೇ ಇಲ್ಲ. ದೇವರಿದ್ದಿದ್ರೆ ನನ್ನ ಜೀವನದಲ್ಲಿ ಹಿಂಗೆ ಯಾಕೆ ಆಗ್ತಿತ್ತು? ನೋ ಸರ್. ದೇವರ ಕಣ್ಣಿಗೆ ಎಲ್ಲವೂ ಕಾಣ್ತಿದೆ. ನಾವು ಅಂದುಕೊಳ್ತೇವೆ ದೇವರು ಏನೋ ನೋಡ್ತಿಲ್ಲ. ನೋ, ಗಾಡ್ ನೋಸ್ ಎವ್ರಿಥಿಂಗ್. ದೇವರು ಎಲ್ಲವನ್ನ ನೋಡ್ತಿದ್ದಾರೆ, ಎಲ್ಲವನ್ನ ಕಾಣ್ತಿದ್ದಾರೆ. ಆ ಬಡ ವಿಧವೆ ಮದುವೆ ಆಗಬೇಕಾದ್ರೆ, ಗಂಡನಿರಬೇಕಾದ್ರೆ ಹೇಗಿದ್ದಳೋ ಗೊತ್ತಿಲ್ಲ. ಆದ್ರೆ ಗಂಡ ಹೋದ್ಮೇಲೆ ಬಡವಳಾಗ್ಬಿಟ್ಟಿದ್ದಾಳೆ. ಗಂಡನ ಹೋದ್ಮೇಲೆ ಆಕೆಗೆ ಏನು ಇಲ್ಲ, ಇನ್ಕಮ್ ಸೋರ್ಸ್ ಇಲ್ಲ. ಮನೇಲಿ ಯಾರು ದುಡಿಬೇಕು ಹೇಳಿ? ಯಾರು ದುಡ್ಡು ಹಾಕ್ತಾರೆ ಹೇಳಿ? ಯಜಮಾನ್ರು. ಹೌದಾ? ಅವ್ರು ದುಡ್ಡು ಹಾಕಿದ್ರೆ ಮನೇಲಿರುವಂತವ್ರೆಲ್ಲರೂ ಕೂಡ ತೃಪ್ತಿಯಾಗಿ. ಆದ್ರೆ ಮನೇಲಿ ಯಜಮಾನ್ರೇ ಇಲ್ಲ, ಇನ್ಕಮ್ ಸೋರ್ಸೇ ಇಲ್ಲ ಅಂತ ಅಂದ್ಕೊಳ್ಳಿ, ಕಷ್ಟ ಆಗುತ್ತಾ ಇಲ್ವಾ? ಕಷ್ಟ. ಆದರೂ ಕೂಡ ಆಕೆಯಲ್ಲಿರುವಂತ ನಂಬಿಕೆ, ವಿಶ್ವಾಸ, ಭಕ್ತಿ ಇದೆ ನೋಡಿ ಪ್ರಿಯರೇ. ನಮ್ಗೇನಾದ್ರೂ ಚಿಕ್ಕ ಪುಟ್ಟ ಕಷ್ಟಗಳು ಬಂದ್ರೆ ಚರ್ಚ್ಗೆ ಬರಲ್ಲ ನಾವು. ಯಾಕೆ ಬ್ರದರ್ ಚರ್ಚಿಗೆ ಬಂದಿಲ್ಲ, ಯಾಕೆ ಸಿಸ್ಟರ್ ಚರ್ಚಿಗೆ ಬಂದಿಲ್ಲ ಅಂತಂದ್ರೆ ಹೇಳ್ತೇವೆ ರೀಸನ್ಸು. ಏನ್ ರೀಸನ್ಸು ನಮಗ್ ಗೊತ್ತಿಲ್ಲ, ಏನೇನೋ ರೀಸನ್ಸು. ಆದ್ರೆ ಈಕೆ ಇದ್ದಾಳೆ ನೋಡಿ ಪ್ರಿಯರೇ, ಕೆಲ್ಸಕ್ಕೆ ಹೋಗಿದ್ರೆ ಇನ್ನೊಂದ್ 2 ಕಾಸು ಬರ್ತಿತ್ತಲ್ಲ ಅಂತಂದ್ರೆ, ಇಲ್ಲ ಕೆಲ್ಸ ಅಲ್ಲ ನನಗೆ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್? ಸಭೆ ಇಂಪಾರ್ಟೆಂಟ್, ದೇವರ್ ಇಂಪಾರ್ಟೆಂಟ್, ವಾಕ್ಯ ನನಗೆ ಇಂಪಾರ್ಟೆಂಟ್. ದೇವರಿಗೆ ಕೊಡ್ತಿರುವಂತ ಪ್ರಾಧಾನ್ಯತೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ದೇವರಿಗೆ ಕೊಡ್ತಿರುವಂತ ಪ್ರಾಧಾನ್ಯತೆ ಈ ದಿನ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರಿಗೆ ಫಸ್ಟ್ ಪ್ರಯಾರಿಟಿ. ಹೌದು, ಶ್ರಮೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಹಿಂಸೆಗಳು ಬರ್ತವೆ ಇರ್ತವೆ ನಮ್ಮ ಜೀವನದಲ್ಲಿ, ಸಾಯೋವರೆಗೂ ನಮ್ಮ ಜೊತೆಗೆ ಇರ್ತವೆ. ಆದರೆ ದೇವರಿಗೋಸ್ಕರ ನೀನ್ ಮಾಡಿದ್ದೇನು ಈ ಕಷ್ಟದಲ್ಲಿ, ದೇವರಿಗೋಸ್ಕರ ನೀನು ಕೊಟ್ಟಿದ್ದೇನು ಈ ಕಷ್ಟದಲ್ಲಿ, ಅದು ದೇವರ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ ಪ್ರಿಯರೇ. ನಿನಗೆ ಕೊಟ್ಟು ದೇವರು ನೋಡ್ತಾರೆ. ನನಗೆ ಯಾವತ್ತೂ ಕೊಟ್ಟಿಲ್ವಲ್ಲ ದೇವರು ಅಂತ ಅಂದ್ಕೊಳ್ತೀವಿ. ಕೊಟ್ಟು ನೋಡ್ತಾರೆ, ತಗೊಂಡು ನೋಡ್ತಾರೆ. ಕೊಟ್ಟಿದ್ರೆ ತಾನೆ ತಗೊಳಕ್ಕೆ, ಹೌದಾ? ದೇವ್ರು ಕೊಟ್ಟಿದ್ರೆ ತಾನೆ ತಗೊಳಕ್ಕೆ. ನೋ ಸರ್. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಲೋಕದಲ್ಲಿರುವಂತ ಅನೇಕರಿಗಿಂತ ನಾವು ಅದೃಷ್ಟವಂತರು. ದಯವಿಟ್ಟು ನೆನಪಿಟ್ಕೊಳ್ಳಿ, ಲೋಕದಲ್ಲಿ ಜೀವಿಸುತ್ತಿರುವಂತ ಅನೇಕರಿಗಿಂತ ನಾವು ಭಾಗ್ಯವಂತರು. ನನಗ್ ಗುಡಿಸ್ಲಿದೆ, ನೋ. ಈ ಗುಡಿಸ್ಲಿಲ್ದೆ ಇರುವಂತವ್ರು, ರೋಡಲ್ಲಿ ಮಲಗ್ತಿರುವಂತವ್ರು ತುಂಬಾ ಜನ ಇದ್ದಾರೆ. ದೇವರೇ, ಈ ಗುಡಿಸ್ಲು ಕೊಟ್ಟಿದ್ಯಾ ಸ್ವಾಮಿ, ನನಗೆ ವಂದನೆಗಳು. ಓಡಾಡಕ್ಕೆ ನನಗೆ ಬೈಕ್ ಇಲ್ಲ. ಅಯ್ಯೋ ಮಗನೇ, ಬೈಕ್ ಬಗ್ಗೆ ನೀನ್ ಯೋಚನೆ ಮಾಡ್ತಿದ್ಯಾ? ಕಾಲ್ ಕೈ ಇಳ್ದಿರೋ ತುಂಬಾ ಜನ ರೋಡ್ ಅಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ. ಅಂತ ಪರಿಸ್ಥಿತಿ ನಿನಗೆ ಇಲ್ವಲ್ಲ. ಕಾಲ್ ಕೈಯಲ್ಲಿ ಕೆಲ್ಸ ಇದೆಯಲ್ಲ, ಕೆಲ್ಸ ಇಲ್ದಿರುವಂತವ್ರು ತುಂಬಾ ಜನ. ನಮ್ಗೆ ಕೊಟ್ಟಿರೋದ್ ನೆನಪಾಗಲ್ಲ ನಮ್ಗೆ. ಫಸ್ಟ್ ಏನ್ ಕೊಟ್ಟಿಲ್ವಲ್ಲ ಅದು ನಮಗೆ ನೆನಪಾಗುತ್ತೆ. ಅದರ ವಿಷಯದಲ್ಲಿ ದೇವ್ರೆ ನನ್ಗೆ ಹೆಂಗ್ ಯಾಕಪ್ಪ ಕೊಟ್ಟಿಲ್ಲ, ಅವನಿಗೆ ಕೊಟ್ಟಿದ್ಯಾ, ಇವನಿಗೆ ಕೊಟ್ಟಿದ್ಯಾ, ಹಂಗ್ ಕೊಟ್ಟಿದ್ಯಾ, ಹಿಂಗ್ ಕೊಟ್ಟಿದ್ಯಾ. ನಿನಗ್ ಕೊಟ್ಟಿರೋದ್ರಲ್ಲಿ ನೀನು ಸ್ಯಾಟಿಸ್ಫೈಡ್ ಆಗಿರು. ನಿನಗೇನ್ ಕೊಟ್ಟಿದಾರಲ್ಲ ಅದರಲ್ಲಿ ಸ್ಯಾಟಿಸ್ಫೈ. ಹಾಗಂತ ದೇವ್ರನ್ನ ಕೇಳೋದು ತಪ್ಪಂತ ನಾನು ಹೇಳ್ತಿಲ್ಲ. ಕೇಳಿದರೂ ಕೂಡ ನಿನ್ನ ಭಕ್ತಿ ಹೆಂಗಿದೆ ಅಂತ ದೇವ್ರು ನೋಡ್ತಾರೆ ಫಸ್ಟ್. ದೇವ್ರು ಫಸ್ಟ್ ನೋಡೋದೇನು? ನಿನ್ನ ಭಕ್ತಿ. ಭಕ್ತಿ ಇಲ್ಲ ಅಂತ ಅಂದ್ಕೊಳ್ಳಿ, ದೇವ್ರನ್ನ ಕೇಳಿದ್ರು ಕೂಡ ವೇಸ್ಟ್. ದೇವ್ರು ಕೂಡ ಹೆಲ್ಪ್ಲೆಸ್. ಐ ಆಮ್ ಹೆಲ್ಪ್ಲೆಸ್. ಬರಿತೀವಿ ಎಕ್ಸಾಮು, ಮೇಡಮ್ ಪಾಸ್ ಮಾಡ್ಬಿಡಿ, ಮೇಡಮ್ ಪಾಸ್ ಮಾಡ್ಬಿಡಿ ಅಂತ ಕೇಳ್ಕೊಂಡು ಏನು ಬರ್ದಿರಲ್ಲ. ಅಲ್ಲಿ ಬರ್ದಿದ್ದನ್ನ ಪಾಸ್ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಅವರು? ಏನಾದ್ರು ಬರ್ದಿದ್ರೆ ಟ್ರೈ ಮಾಡ್ಬೋದು. 100ಗೆ ಎಷ್ಟು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್? 35 ಮಿನಿಮಮ್, ಜಸ್ಟ್ ಪಾಸ್. ಇವಾಗ
10 ಮಾರ್ಕ್ ಆನ್ಸರು ಬರ್ದಿಲ್ಲ ಅಲ್ಲಿ ನಾವು. ಅಲ್ಲಿ ಮೇಲೆ ಏನ್ ಕ್ವಶನ್ ಇದೆ ಅದನ್ನೇ ತಿರ್ಗಿಸಿ ಕೆಳಗ್ ಬರ್ದಿದೀವಿ. ಇವಾಗ ಅದನ್ನ ಪಾಸ್ ಮಾಡಿ ಅಂತ ಹೇಳಿದ್ವಿ ಅಂತ ಅನ್ಕೊಳ್ಳಿ, ಏನಂತಾರ ಅವರು, ನೀನು ಬರ್ದಿದ್ರೆ ಪಾಸ್ ಆಗ್ತೀಯ, ಬರ್ದಿಲ್ಲ ಅಂತಂದ್ರೆ ದೇವ್ರ ಹತ್ರ ನೀನ್ ಕೇಳೋದ್ ತಪ್ಪಲ್ಲ. ಇವನು ಮೇಡಮ್ ಹತ್ರ ಹೋಗಿ ಮೇಡಮ್ ನನ್ನ ಪಾಸ್ ಮಾಡಂತ ಕೇಳೋದ್ ತಪ್ಪಲ್ಲ, ನೀನು ಬರೀದೇ ಕೇಳೋದಿದೆ ನೋಡು, ಅದು ತಪ್ಪು. ಭಕ್ತಿ ಮಾಡದೆ, ದೇವರ ವಿಷಯದಲ್ಲಿ ಆಸಕ್ತಿ ತೋರಿಸದೆ, ದೇವರಿಗೆ ಪ್ರಥಮವಾದಂತ ಸ್ಥಾನವನ್ನು ಕೊಡದೆ ದೇವರ ಹತ್ರ ಕೇಳೋದಿದೆ ನೋಡಿ, ತಪ್ಪು. ಒಂದು ದಿನ ಒಬ್ಬ ಭಕ್ತನ ಹೋಗ್ತಾನೆ ಪ್ರೇರ ವಿಧವೆ ಮನೆಗೆ ಹೋಗ್ಬಿಟ್ಟು, ಅಮ್ಮ ನನ್ಗೆ ಹಶ್ವಾಗ್ತಿದೆ, ಬರಗಾಲ ಏನೂ ಇಲ್ಲ, ಉಣ್ಣಕ್ಕಿಲ್ಲ ಕುಡಿಯಕ್ಕಿಲ್ಲ ಏನೂ ಇಲ್ಲ. ಆ ಅಮ್ಮ ವಿಧವೆ, ಅಮ್ಮ ಮಗ ಇಬ್ಬರೇ ಇದಾರೆ. ಇವರಿಬ್ರು ಮನೇಲಿ ಇರ್ಬೇಕಾದ್ರೆ ಆಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡ್ತಿದ್ದಾಳೆ, ಹಿಟ್ಟು ನೋಡಿದ್ರೆ ಒಂದು ರೊಟ್ಟಿ ಆಗೋಷ್ಟು ಹಿಟ್ಟು, ಎಣ್ಣೆ, ಇವೆರಡಿದೆ ಅಷ್ಟೇ, ಇನ್ನಿಲ್ಲ. ಅದು ಮುಗಿದೋದ್ರೆ ಇನ್ನಿಲ್ಲ. ಹೊರಗೋಗಿ ಅಂಗಡಿಗೆ ಹೋಗಿ ತಗೊಳ್ಳೋಣ, ಅಂಗಡಿಯಲ್ಲೂ ಇಲ್ಲ, ತಗೊಳಕ್ಕೆ ದುಡ್ಡು ಇಲ್ಲ, ಬರಗಾಲ. ಏನ್ ಮಾಡೋದು? ಸರಿ ಆಯ್ತು, ಇವತ್ತು ಈ ಒಂದು ರೊಟ್ಟಿ ನಾವು ಮಾಡ್ಕೊಳ್ಳೋಣ, ನಾನು ಸ್ವಲ್ಪ ತಿಂತೇನೆ, ನನ್ನ ಮಗನಿಗೆ ಸ್ವಲ್ಪ ಕೊಡ್ತೇನೆ, ಇದಾದ್ಮೇಲೆ ಇನ್ನ ಸತ್ತೋಗೋದೆ ಅಂತ ಹೇಳಿ ಬೆಳಿಗ್ಗೆ ಎದ್ದು ಈ ಒಳೆ ಹಚ್ಕೊಳಕ್ಕೆ ಕಟ್ಟಿಗೆಗಳನ್ನ ಹಾಕೊಳಕ್ ಹೋಗಿದ್ದಾಳೆ ಈ ಅಮ್ಮ. ಅವಾಗ ಒಂದು ವ್ಯಕ್ತಿ ಕಾಣಿಸ್ಬಿಟ್ಟು, ಅಮ್ಮ ಇವತ್ ನಿಮ್ ಮನೆಗ್ ಬರ್ಬೋದಾ ನಾನು ಅಂತ ಕೇಳಿದ್ರೆ, ಬನ್ನಿ ಸ್ವಾಮಿ. ಮನೆಗ್ ಬರ್ಸೋದೇ ದೊಡ್ಡ ವಿಷಯ. ಮನೆಗ್ ಬಂದ ಮೇಲೆ ತುಂಬಾ ಹಶ್ವಾಗ್ತಿದೆ ನನಗೆ, ಒಂದ್ ರೊಟ್ಟಿ ಮಾಡ್ಕೊಂಡ್ ಬರ್ತೀಯಾ ಅಂತ ಅಮ್ಮನ್ ಕೇಳಿದ್ರೆ, ಒಳಗಡೆ ಸ್ವಾಭಿಮಾನ. ಹೌದಾ, ನಮ್ಗೆ ಎಷ್ಟೇ ಕಷ್ಟ ಇರ್ಲಿ ಪ್ರಿಯರೇ, ಬೇರೆಯವ್ರ ಹತ್ರ ಹೋಗಿ ಕೈ ಚಾಚಕ್ಕೆ ನಾವು ತುಂಬಾ ಸತಿ ಸ್ವಾಭಿಮಾನ ನಮಗೆ ಅಡ್ಡ ಬರುತ್ತಲ್ಲ. ಏನೇ ಇರಲಿ, ಅದು ಎಂತ ಪರಿಸ್ಥಿತಿನೇ ಇರಲಿ, ಬೇರೆಯವ್ರ ಹತ್ರ ಒಬ್ರು ಬಾಯಿ ತೆಗೆದು ಕೇಳ್ತಿದಾರೆ ಅಂತಂದ್ರೆ ಅವ್ರ ಸ್ವಾಭಿಮಾನವನ್ನ ಬಿಟ್ಟು ಕೇಳ್ತಿದಾರೆ ಅಂತ ಅರ್ಥ. ಈ ಅಮ್ಮ ಸ್ವಾಭಿಮಾನದಿಂದ ಬದುಕ್ತಿರೋಳೇನೋ, ತುಂಬಾ ಕಷ್ಟ ಪಡ್ತಿದ್ದಾಳೆ ಆ ಮಾತು ಹೇಳಕ್ಕೆ. ಯಾವ ಮಾತು? ಸ್ವಾಮಿ ನೀವು ಕೇಳ್ತಿದ್ದೀರ ಚೆನ್ನಾಗಿದೆ, ಆದ್ರೆ ಕೊಡಕ್ಕೆ ನಮ್ಮ ಹತ್ರ ಇಲ್ಲ. ಯಾಕಂತಂದ್ರೆ ಒಂದ್ ರೊಟ್ಟಿ ಮಾಡಕ್ಕಷ್ಟೇ ನಮ್ಮ ಮನೇಲಿದೆ, ಒಂದ್ ರೊಟ್ಟಿ ಮಾಡೋಷ್ಟು ಹಿಟ್ಟೆ ಇದೆ, ಒಂದ್ ರೊಟ್ಟಿ ಮಾಡೋಷ್ಟು ಎಣ್ಣೆನೆ ಇದೆ. ಇನ್ನಿಲ್ಲ ಅಮ್ಮ, ಇನ್ನಿಲ್ಲ ಸ್ವಾಮಿ, ದಯವಿಟ್ಟು ಕ್ಷಮಿಸ್ಬಿಡಿ, ಕೊಡಕ್ಕಾಗಲ್ಲ, ನಮ್ಮ ಮಗ ಬೇರೆ ಇದ್ದಾನೆ, ನನ್ ಮಗನ್ ಕೊಡಬೇಕು ಅಂತೇಳಿ ಹೇಳಿದಾಗ ಆ ಯಪ್ಪ ಹೇಳಿದ್ ಮತ್ ಕೇಳ್ತಿಲ್ಲ. ಇಲ್ಲ, ನೀನ್ ಹೋಗ್ಬಿಟ್ಟು ಮಾಡ್ಕೊಂಡ್ ಬಾ. ಮನೆಗ್ ಬಂದಿದ್ದಾರೆ, ಊಟ ಕೇಳ್ತಿದ್ದಾರೆ, ಕೊಡದೆ ಕಳಿಸ್ಬಾರ್ದು. ಮನೆಗೆ ಹೋದ್ಲಂತೆ, ಆಯ್ಕೊಂಡ್ ಬಂದಿರುವಂತ ಕಟ್ಟಿಗೆಗಳಿಂದ ಹೊಳೆ ಹಚ್ಚಿದಾಳೆ, ರೊಟ್ಟಿ ತಟ್ಟಿದಾಳೆ, ರೊಟ್ಟಿ ಮಾಡಿದಾಳೆ, ತಗೊಂಡು ಬಂದು ಕೊಟ್ಟಿದ್ದಾಳೆ, ತಿಂದಿಬಿಟ್ಟಿದ್ದಾರೆ. ಇವ್ರು ತಿನ್ನಬೇಕಾಗಿರುವಂತದ್ದು ಊಟ ಯಾರು ತಿಂದಿದ್ದಾರೆ? ಮನೆಗೆ ಬಂದು ಯಾರೋ ಗೊತ್ತಿಲ್ಲ ಅಯ್ಯಪ್ಪ, ಮನೆಗ್ ನೆಂಟ್ರಾಗಿದ್ದಿದ್ರೆ ಏನೋ ಅನ್ಕೋ, ಯಾರು ಗೊತ್ತಿಲ್ಲ. ಬಂದ್ಬಿಟ್ಟು ಏನ್ ಹೇಳಿ, ನಾನು ಪಾಸ್ಟ್ರು ಅಂತ ಹೇಳ್ಬಿಟ್ಟಿದ್ದಾನೆ. ಅಯ್ಯಪ್ಪ ಪಾಸ್ಟ್ರ್ ಕೊಡ್ಬೇಕಲ್ವಾ? ಯಾವಾಗ್ಲೂ ಕೂಡ ಪ್ರೇರೆ ದೇವರಿಗೆ ಕೊಟ್ಟು ನೋಡಿ ಅದ್ಭುತಗಳು ನಡೆಯುತ್ತೆ. ದೇವರಿಗೆ ಕೊಟ್ಟು ನೋಡಬೇಕು. ಗಾಡ್ ಕ್ಯಾನ್ ಡೂ ಮಿರಾಕಲ್ಸ್. ಗಾಡ್ ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್. ಆ ಅಮ್ಮ ಕೊಟ್ಬಿಟ್ಲಂತೆ, ಮಗನಿಗಿಲ್ಲ, ಆ ಅಮ್ಮನಿಗೂ ಇಲ್ಲ. ಹಸಿವು. ಮನೆಗೆ ಹೋಗಿ ನೋಡ್ತಾಳೆ, ಹಿಟ್ಟಿಲ್ಲ, ಎಣ್ಣೆ ಇಲ್ಲ, ಏನ್ ಮಾಡುದು ಅಂತೇಳಿ ಆ ಹಿಟ್ಟಿನ ಪಾತ್ರೆ ಕಡೆಗೆ, ಆ ಎಣ್ಣೆ ಪಾತ್ರೆ ಕಡೆಗೆ ಅವ್ರು ನೋಡಿದ್ರೆ, ಎಣ್ಣೆ ಪಾತ್ರೆ ತುಂಬಿಟ್ಟಿದೆಯಂತೆ, ಹಿಟ್ಟಿನ ಪಾತ್ರೆ ತುಂಬಿಟ್ಟಿದೆಯಂತೆ, ಫುಲ್ಲು ತುಂಬಿಟ್ಟಿದೆ. ನೋಡಿ ಖುಷಿ ತಡ್ಕೊಳಕ್ಕಾಗಿಲ್ಲ ಆ ಅಮ್ಮನಿಗೆ. ಇದೇನಿದು, ಈಗ ತಾನೇ ನಾನು ಮಾಡಿದೆ, ಎಲ್ಲ ಹಿಟ್ಟು ಖಾಲಿ ಆಗಿತ್ತು ಪಾತ್ರೆಯಲ್ಲಿ, ಏನು ಇರ್ಲಿಲ್ಲ. ಇವಾಗ ಹಿಟ್ಟು ತುಂಬಿದೆ, ಎಣ್ಣೆ ಪಾತ್ರೆಗಳು ತುಂಬಿದೆ. ಪಕ್ಕದ ಮನೆಯವ್ರನ್ನ ಕೇಳಿ, ಎದುರುಗಡೆ ಮನೆಯವ್ರನ್ನ ಕೇಳಿ, ಎಲ್ಲಾರ ಮನೆಗಳಲ್ಲಿಂದ ಪಾತ್ರೆಗಳು ತಂದುಬಿಟ್ಟು ಆ ಪಾತ್ರೆಗಳಲ್ಲಿ ಆ ಎಣ್ಣೆ ತುಂಬಿಸ್ತಿದ್ದಾಳಂತೆ, ಹಿಟ್ಟು ತುಂಬಿಸ್ತಿದ್ದಾಳೆ. ಯಾಕೆಂತಂದ್ರೆ ಆ ಪಾತ್ರೆಯಲ್ಲಿ ಉಕ್ತಾ ಇದೆ, ಅದು ಉಕ್ತಾ ಇದೆ. ಯಾವತ್ತಿನವರೆಗೂ ಉಕ್ತಿತ್ತು ಗೊತ್ತಾ? ಆ ಬರಗಾಲ ನಿಂತೋಗೋವರೆಗೂ ಉಕ್ತಿತ್ತು. ಅದನ್ನ ಮಾರ್ಕೊಂಡು ಬದುಕಿದ್ದಾಳೆ ಆ ಅಮ್ಮ. ಒಂದೊತ್ತು ಊಟಕ್ಕಿಲ್ಲದೆ ಇರುವಂತ ಆ ಸ್ತ್ರೀ ದೇವರಿಗೆ ಕೊಡುವುದಕ್ಕೆ ಡಿಸೈಡ್ ಮಾಡ್ಕೊಂಡಾಗ, ದೇವರಿಗೆ ಕೊಡಬೇಕೆಂದ ನಿರ್ಣಯ ತೆಗೆದುಕೊಂಡಾಗ ಪ್ರಿಯರೇ, ದೇವರಾಕೆಯನ್ನ ಮರೆತಿಲ್ಲ.
ಆ ಬರಗಾಲ ಮುಗಿಯೋವರೆಗೂ ಆ ಎಣ್ಣೆ ಮಾರ್ಕೊಂಡು ದುಡ್ಡು ಮಾಡಿದ್ದಾಳೆ, ಹಿಟ್ಟು ಮಾರ್ಕೊಂಡು ದುಡ್ಡು ಮಾಡಿದ್ದಾಳೆ. ಯಾಕಂತಂದ್ರೆ ದೇವರು ಕೊಟ್ರೆ ಹಾಗೆ ಕೊಡ್ತಾರೆ ಪ್ರಿಯರೇ, ದೇವರು ಕೊಟ್ರೆ ಹಾಗೆ ಕೊಡ್ತಾರೆ. ನಮ್ಗೆ ದೇವರ 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 ಪವರ್ ತುಂಬಾ ಸತಿ ನಮ್ಗೆ ಅರ್ಥ ಆಗಲ್ಲ. ನಾವೇನ್ ಅನ್ಕೊಳ್ತೇವೆ, ದೇವ್ರು ನನ್ಗೆ ಕೊಟ್ಟಿಲ್ಲ. ನೋ, ವೇಟ್ ಫಾರ್ ಹಿಸ್ ಟೈಮ್. ದೇವರ ಟೈಮ್ಗೋಸ್ಕರ ಕಾಯಿ, ನಿನ್ನ ಟೈಮ್ ಅಲ್ಲ. ನಿನ್ನ ಟೈಮ್ ಯಾವಾಗ್ಲೂ ಬರ್ತಾನೆ ಇರುತ್ತೆ. ನೋ, ಇಟ್ಸ್ ನಾಟ್ ಅಬೌಟ್ ಯೋರ್ ಟೈಮ್, ಇಟ್ಸ್ ಆಲ್ ಅಬೌಟ್ ಗಾಡ್ಸ್ ಟೈಮ್. ದೇವರ ಪ್ರಣಾಳಿಕೆ ಒಂದಿರುತ್ತೆ, ದೇವರ ಟೈಮ್ ಒಂದಿರುತ್ತೆ. ಆ ಟೈಮ್ ಅಲ್ಲಿ ದೇವರು ಕೊಡೋದನ್ನ ಶುರು ಮಾಡಿದ್ರ ತಡ್ಕೊಳಕ್ಕಾಗಲ್ಲ ನಮ್ಮಿಂದ. ವಿ ಕಾಂಟ್ ಅಫೋರ್ಡ್. ನಮ್ಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ದೇವರು ಅಷ್ಟು ಕೊಡ್ತಾರೆ ದೇವರು ನಮಗೆ. ಈ ವಿಧವೆ 2 ಕಾಸುಗಳನ್ನ ಕೊಟ್ಟಾಗ ಅಷ್ಟು ಜನ ಐಶ್ವರ್ಯವಂತರನ್ನ ನೋಡಿ, ಅವರನ್ನ ನೋಡಿ ಸಂತೋಷ ಪಡ್ತಿಲ್ವಂತೆ ಯೇಸು ಸ್ವಾಮಿ, ಆ ವಿಧವೆಯನ್ನ ನೋಡಿ ಸಂತೋಷ. ನೀವು ನಾವು ಪ್ರೇರಣೆ, ನಾವು ಇದ್ದವರ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಇದ್ದವರ ನಾವು ಇಲ್ಲ. ನಮಗೆ ಏನಿದೆಯೋ ಅದರಲ್ಲಿ ದೇವರಿಗೆ ಕೃತಜ್ಞತೆ, ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ದೇವರೇ ನಿನಗೆ ವಂದನೆಗಳು ಸ್ವಾಮಿ. ಯಾಕಂತಂದ್ರೆ ಪ್ರಿಯರೇ, ದೇವರಿಗೆ ಕೊಟ್ಟು ಮೋಸ ಹೋದವ್ರು ಯಾರು ಇಲ್ಲ. ಅರ್ಥ ಮಾಡ್ಕೊಳ್ಳಿ, ದೇವರಿಗೆ ಕೊಟ್ಟು ಮೋಸ ಹೋದವರು ಯಾರು ಇಲ್ಲ. ಯಾರಿಗೆ ಕೊಡ್ತೀರಾ ದೇವರಿಗೆ? ಗಾಡ್ ವಿಲ್ ರಿಟರ್ನ್ ಯು ಇನ್ 100 ಟೈಮ್ಸ್ ಮೋರ್. ಒಂದ್ ರೊಟ್ಟಿಗೆ ಎಷ್ಟು ರೊಟ್ಟಿ ಲೆಕ್ಕ ಇಲ್ಲದೆ ಇರುವಷ್ಟು ರೊಟ್ಟಿ. ಯೇಸು ಸ್ವಾಮಿ 5,000 ಜನ ಬಂದ್ಬಿಟ್ಟವ್ರೆ, ಊಟಕ್ಕೆ ಕೂತವ್ರೆ, ಏನೂ ಇಲ್ಲ. ಯೇಸು ಸ್ವಾಮಿ ಶಿಷ್ಯರನ್ನ ಕಳಿಸ್ಬಿಟ್ಟು ಹೋಗಿ ಊಟ ರೆಡಿ ಮಾಡಿ ಅಂತ ಹೇಳ್ಬಿಟ್ಟವ್ರೆ. ಹೌದಾ? 5,000 ಜನ ಬಂದವ್ರೆ, ಊಟಕ್ಕೆ ರೆಡಿ. ಎಲ್ಲಿಂದ ರೆಡಿ ಮಾಡೋದು? ಕಾಡಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲಿಂದ ತರೋದು? ಅದು ಎಷ್ಟು? ಒಬ್ರ 5,000 ಜನ ಹೆಂಗ್ ತರೋದು ಅಂತೇಳಿ ಹುಡುಕಿದ್ರೆ ಒಬ್ಬ ಹುಡುಗ ಸಿಕ್ಕದಂತೆ. ಆ ಹುಡುಗನ ಹತ್ರ 3 ರೊಟ್ಟಿ 2 ಮೀನು, 5 ರೊಟ್ಟಿ 2 ಮೀನು, 5 ರೊಟ್ಟಿ 2 ಮೀನು ಇವುಗಳನ್ನ ತಗೊಂಡ್ ಬಂದು ಕೊಟ್ಟನಂತೆ. ಎಷ್ಟು ಜನ ತಿಂದ್ರು? ಎಷ್ಟು ಮಿಕ್ಕಿತು? ಕೇವಲ ಗಂಡಸರೇ 5,000. ಮಕ್ಕಳು ಹೆಂಗಸರು ಬಿಟ್ಟು 5,000 ಗಂಡಸರೇ. ಇನ್ನು ಎಷ್ಟು ಜನ ಇದಾರೋ? ಒಂದ್ 10-12,000 ಅನ್ಕೋಬೋದ? 15,000 ಅನ್ಕೊಳ್ಳೋಣ, ರೌಂಡ್ ಫಿಗರ್. 15,000 ಜನ ತಿಂದು 12 ಪುಟ್ಟಿಗಳು ಸೈಡ್ ಮಾಡೋರಂತೆ. 12 ಪುಟ್ಟಿಗಳು ಸೈಡ್ ಮಾಡೋರಂತೆ. ಇವಾಗ ಆ ಹುಡುಗ ಕೊಟ್ಟಿದ್ದೆಷ್ಟು? 5 ರೊಟ್ಟಿ 2 ಮೀನು. ಅವನಿಗೆ ಮಿಕ್ಕಿದ್ದೆಷ್ಟು? ಎಷ್ಟು ಮಿಕ್ಕಿದ್ದು ಅವನಿಗೆ? 12 ಪುಟ್ಟಿ. ಅವನಲ್ವಲ್ಲ, ಅವನಪ್ಪ, ಅವ್ರಮ್ಮ, ಅವ್ರೆಲ್ಲಾರು ಬಂದು ಒತ್ಕೊಂಡು ಹೋದ್ರು ಕೂಡ ಇನ್ನೂ ಪುಟ್ಟಿಗಳು ಮಿಕ್ಕಿರ್ತವೆ. ದೇವರಿಗೆ ಕೊಟ್ಟು ನೋಡಿ ಪ್ರಿಯ, ದೇವರಿಗೋಸ್ಕರ ಮಾಡಿ ನೋಡಿ. ಯಾವಾಗ್ಲೂ ಕೂಡ ದೇವರೇ ನನಗ್ ಮಾಡು. ನೋ, ದೇವರಿಗೆ ಮಾಡಿ ನೋಡಿ, ದೇವರಿಗೆ ಕೊಟ್ಟು ನೋಡಿ, ದೇವರಿಗೆ ನಿಮ್ಮ ಸಮಸ್ತವನ್ನ ಕೊಟ್ಟು ನೋಡಿ. ದೇವರು ಅದ್ಭುತವಾಗಿ, ಆಶ್ಚರ್ಯವಾಗಿ ಬದಲಾಯಿಸೋದಕ್ಕೆ ದೇವರ ಶಕ್ತಿ. ಹಿ ಈಸ್ ಕೇಪಬಲ್ ಫಾರ್ ಎವ್ರಿಥಿಂಗ್ ಬಿಕಾಸ್ ಹಿ ಈಸ್ ಆಲ್ ಮೈಟಿ. ಎಸ್ ಸರ್, ದೊಡ್ಡ ಚರ್ಚಲ್ಲೇ ದೇವರು ಇರ್ತಾರೆ, ಚಿಕ್ಕ ಚರ್ಚಲ್ಲಿ ದೇವರು ಎಲ್ಲಾ ಕಡೆ ಇರ್ತಾರೆ ಸರ್. ಹೌದಾ? ದೊಡ್ಡ ಚರ್ಚ್ಗೆ ಹೋದ್ರೆ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ತುಂಬಾ ಚೆನ್ನಾಗಿ. ಚಿಕ್ಕ ಚರ್ಚವ್ರು ಏನ್ ಮಾಡ್ಬೇಕೀಗ? ಖಾಲಿ ಮಾಡ್ಕೊಂಡು ಹೋಗ್ಬೇಕು. ದೇವರು ಇಲ್ಲೇ ಇರ್ತೀನಿ ಅಂತ ಎಲ್ಲಾರು ಮೆನ್ಷನ್ ಮಾಡಿದಾರ? ಎಲ್ಲಿ? 2-3 ಅಲ್ಲಿ. ಅದು AC ರೂಮ್ ಆಗಿದ್ರೆ ಬರ್ತೀನಿ ನಾನು. ಅದು ಬೆಂಗಳೂರಲ್ಲಿ ಮೈನ್ ಜಾಗದಲ್ಲಿದ್ರೆ ನಾನು ಬರ್ತೀನಿ ಹೇಳಿದಾರ? ಎಲ್ಲಿ 2-3 ಸೇರಿ ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ. ಇವಾಗ ನಮ್ಮ ಮಧ್ಯದಲ್ಲಿ ದೇವರಿದಾರ ಪ್ರಿಯರೇ? ಇದಾರ. ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ಪ್ರಿಯರೇ, ದೇವರು ನಮ್ಮ ಜೊತೆಗಿದ್ದರೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪೌಲರವರು ಹೇಳ್ತಾರೆ 8:31 ರೋಮಪತ್ರಿಕೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು. ಅದಕ್ಕೆ ಭಕ್ತರು ಯಾರನ್ನಾದ್ರೂ ನೀವು ನೋಡಿ, ಬೈಬಲ್ ಅಲ್ಲಿ ಭಕ್ತರನ್ನು ಯಾರಾದ್ರೂ ನೀವು, ದೇವರನ್ನ ಬಿಟ್ಕೊಡಲ್ಲ. ಅವರು ಪ್ರಾಣ ಹೋದ್ರು ದೇವರನ್ನ ಬಿಟ್ಕೊಡಲ್ಲ, ಹಸಿವಿದ್ರು ದೇವರನ್ನ ಬಿಟ್ಕೊಡಲ್ಲ, ಬಟ್ಟೆ ಇಲ್ಲ ಅಂತ ನೋಡಿ ಕೂಡ ದೇವರಿಗಿರುವಂತ ಪವರ್ ಅದು ಪ್ರಿಯರೇ. 8:31. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಯಾರು ಎದುರಿಸ್ತಾರೆ ನಮ್ಮನ್ನ? ನಮ್ಮ ಮುಂದೆ ಬಂದು ನಿಲ್ಲ ಕೆಪಾಸಿಟಿ ಯಾರಿಗಾದ್ರೂ ಇರುತ್ತಾ? ಇವತ್ತು ನಿಲ್ಲಬಹುದು, ಇವತ್ತು ನಿಂತ್ಕೊಂಡು ನಮ್ಮನ್ನು ತುಂಬಾ ಜನ ಅನ್ಬೋದು. ಹಂಗೆ ಏನಾದ್ರೂ
ಯಾವತ್ತೂ ಕೂಡ ಪ್ರಿಯರೇ, ನಮ್ಮ ಮುಂದೆ ಯಾರಾದ್ರೂ ಬಂದು ತುಂಬಾ ಎಗರಾಡ್ತಿದ್ದಾರೆ ಅನ್ಕೊಳ್ಳಿ, ಎಗರಾಡೋದು ಅಂತಂದ್ರೆ ಕಿರ್ಚಾಡೋದು, ನಮ್ಮನ್ನ ಬೈಯೋದು, ನಮ್ಮನ್ನ ಹೇಳೋದು. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಅವ್ರ ಹತ್ರ ಡಿಫೆನ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರ ಹತ್ರ ಹೋಗ್ಬಿಟ್ಟು ನೀನ್ ಏನ್ ಹೇಳೋದು ನನ್ನ ನೋಡು ತೋರ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋ. ಯಾಕೆ ಗೊತ್ತಾ ಪ್ರಿಯರೇ, ಇಂಗ್ಲಿಷಲ್ಲಿ ಒಂದು ಒಳ್ಳೆ ಗಾದೆ ಇದೆ, ಚೆನ್ನಾಗಿ ತುಂಬಾ ಇಷ್ಟ. ವೆನ್ ಎಲಿಫೆಂಟ್ ಇಸ್ ಗೋಯಿಂಗ್ ಡಾಗ್ಸ್ ಆರ್ ಬಾರ್ಕಿಂಗ್ ಅಂತ. ಎಲಿಫೆಂಟ್ ಗೋಸ್ ಡಾಗ್ಸ್ ಬಾಕ್ಸ್ ಅಂದ್ರೆ ಆಣೆ ಹೋಯ್ತಿದೆ ಅಂತ ಅನ್ಕೊಳ್ಳಿ, ಬೀದಿಲಿರೋ ನಾಯಿಗಳು ಹೋಗ್ಬಿಡ್ತಾ ಇರ್ತೀವಿ. ಇವಾಗ ಆಣೆ ತಿರುಗ್ಬಿಟ್ಟು ಏನ್ ಅನ್ಕೊಂಡಿ, ನಾನು ಆಣೆ, ನಂದು ನೋಡು, ಏನ್ ಅನ್ಕೊಂಡು ತುಳಿದ್ರೆ ಸತ್ತೈತಿಯ ನೀನು ಅಂತ. ಇವಾಗ ಅದನ್ನ ಪ್ರೂವ್ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆಯಾ ಅದಕ್ಕೆ? ನೋ. ಅದು ನಾಯಿ, ಅದಕ್ಕೆ ಗೊತ್ತಿಲ್ಲ. ಅದು ಬೀದಿಲಿ ಇತ್ತಲ್ಲ ಇಷ್ಟು ದಿನ, ಆನೆ ನೋಡಿದ ತಕ್ಷಣ ಅದಕ್ಕೆ ಗೊತ್ತಾಗಿಲ್ಲ. ಅದಕ್ಕೆ ಯಾರ ಹತ್ರ ತುಂಬಾ ಎಗರಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಟೆನ್ಷನೇ ತಗೋಬೇಡಿ, ಟೇಕ್ ಇಟ್ ಈಸಿ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಬಂದ್ಬಿಡಿ. ಯಾಕೆಂತಂದ್ರೆ ದೇವರು ಒಂದು ದಿನ ನಮ್ಮನ್ನ ಯಾವ ಲೆವೆಲ್ಗೆ ನಿಲ್ಲಿಸ್ತಾರೆ ಅಂತಂದ್ರೆ, ಅವರೆಲ್ಲರೂ ನಮ್ಮ ಮುಂದೆ ತಲೆ ಬಗ್ಗಿಸಬೇಕು. ಟೈಮ್ ಟೆಲ್ಸ್ ಎವ್ರಿಥಿಂಗ್. ದೇವರ ಸಮಯಗಳನ್ನ ಬದಲಾಯಿಸೋದಕ್ಕೆ ಶಕ್ತನು. ಟೈಮ್ ರಿವೀಲ್ಸ್ ಎವ್ರಿಥಿಂಗ್. ಹಾಗಾಗಿ ಸ್ಪಾಂಟೇನಿಯಸ್ ಆಗಿ ಹೋಗ್ಬಿಟ್ಟು ಏನ್ ಅನ್ಕೊಂಡಿದ್ಯಾ, ನಾನು ನನ್ನ ಅಪ್ಪ ಅಮ್ಮ ಹೆಂಗ್ ಮಾಡಿದಾರೆ ಗೊತ್ತಾ, ನಾನು ಹೆಂಗ್ ಮಾಡಿದ್ದೇನೆ ಗೊತ್ತಾ, ನಾನು ಏನ್ ಓದಿದ್ದೇನೆ ಗೊತ್ತಾ, ಬೇಡ ಯಪ್ಪ, ನಿನಗೆ ಯಾಕಪ್ಪ, ನಿನಗೆ ಬೇಡ. ದೇವ್ರು ಕೊಡ್ತಾರೆ, ದೇವ್ರು ಮಾಡ್ತಾರೆ. ದೇವರು ನಿಲ್ಲಿಸಿದಾಗ ಯಾರು ಕೂಡ ಅದನ್ನ ಅಲ್ಲ ಅನ್ನಕ್ಕೆ ಆಗಲ್ಲ. ದೇವ್ರು ಮಾಡ್ತಾರೆ. ಅದಕ್ಕಾಗಿ ದೇವ್ರಿಗೆ ಆಪ್ಷನ್ ಕೊಡಿ. ಹಾಗಾಗಿ ದೇವರೇ ನನಗೆ ಬಡತನ ಕೊಟ್ಬಿಟ್ಟಿದ್ಯಲ್ಲ ಸ್ವಾಮಿ, ಹೆಂಗೆ ಸ್ವಾಮಿ ಅಂತಂದ್ರೆ, ದೇವರು ಬಡವರ ಹತ್ರನೇ ಇರಕ್ಕೆ ಇಷ್ಟಪಡ್ತಾರೆ. ಯಾವತ್ತು ನೋಡಿ ನೀವು, ದೇವರಿಗೆ ಅಂತಲ್ಲ, ಲೌಕಿಕವಾಗಿ ನೋಡಿದಾಗ್ಲೂ ಕೂಡ ಬಡವರೇ ತುಂಬಾ ಬ್ರಾಡ್ ಮೈಂಡೆಡ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ, ಜೊತೆಗೆ ಬ್ರಾಡ್ ಮೈಂಡೆಡ್ ಆಗಿ, ಐ ಮೀನ್ ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಕೊಡೋದಕ್ಕೆ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಇವ್ರು ಇರ್ತಾರೆ ನೋಡಿ, ಕಾರ್ಗಳಲ್ಲಿ ಬರೋರು, ಶ್ರೀಮಂತರು ಅಂತ, ಸೋ ಕಾಲ್ಡ್ ಶ್ರೀಮಂತರು ಯಾರು ಇರ್ತಾರಲ್ಲ, ಅವ್ರು ನೋಡಿ ಪ್ರೇರೆ ಒಂದೊಂದು ಪೈಸಾ ಹತ್ರನೂ ಲೆಕ್ಕ ಹಾಕ್ತಾರೆ, 10 ರೂಪಾಯಿ ತೆಗಿಬೇಕಂದ್ರೂ ಲೆಕ್ಕ ಹಾಕ್ತಾರೆ. ಹೌದಾ? ಎಸ್. ಇವಾಗ 10 ರೂಪಾಯಿ ತೆಗಿಯಕ್ಕೂ ಲೆಕ್ಕ ಹಾಕೋನ್ನ, ಇವಾಗ ದೇವ್ರೇ ಇವನ್ನ ಆಶೀರ್ವಾದ ಮಾಡ್ಬಿಟ್ಟಿದ್ಯಲ್ಲಪ್ಪ ಅಂತಂದ್ರೆ, ದೇವರ ಆಶೀರ್ವಾದ ಮಾಡಿದಾರ ಅವನ್ನ. ದೇವರ ಆಶೀರ್ವಾದ ಅಂತಂದ್ರೆ ಆಸ್ತಿನ, ದೇವರ ಆಶೀರ್ವಾದ ಅಂತಂದ್ರೆ ಅಂತಸ್ತ, ದೇವರ ಆಶೀರ್ವಾದ ಅಂತಂದ್ರೆ ಮನೆ ಮುಂದೆ ಕಾರ. ದೇವರ ಆಶೀರ್ವಾದ ಅಲ್ಲಿಲ್ಲ. ದೇವರ ಆಶೀರ್ವಾದ ಎಲ್ಲಿರುತ್ತೆ ಅಂತಂದ್ರೆ ನಿನ್ನ ಹೃದಯದೊಳಗೆ ನಾನು ಬರ್ತೇನೆ, ನನಗೆ ಅವಕಾಶ. ದೇವರ ಆಶೀರ್ವಾದ ಅದು, ದೇವರ ಕೃಪೆ ಅದು. ಎಲ್ಲರಿಗೂ ಸಿಗಲ್ಲ. ದುಡ್ಡಿರೋನು ಸ್ಯಾಟಿಸ್ಫೈಡ್ ಆಗಿರ್ತಾನೆ, ಇರಲ್ಲ ಅವನು. ಅಂಬಾನಿ ಇಷ್ಟು ಕೋಟಿ ಮದುವೆಗೆ ಅವ್ನು ಖರ್ಚು ಮಾಡಿರುವಂತದ್ದು ಎಷ್ಟು ಗೊತ್ತಾ ಪ್ರಿಯರೇ? 0.05% ಅವನ ಆಸ್ತಿಯಲ್ಲಿ. ಮಗನ ಮುಖೇಶ್ ಅನಂತ್ ಅಂಬಾನಿಗೆ ಖರ್ಚು ಮಾಡಿರುವಂತ ಟೋಟಲ್ ಬಡ್ಜೆಟ್ ಹಾಕಿದ್ರೆ ಅವನ ಆಸ್ತಿಯಲ್ಲಿ 0.05%, ನಾಟ್ ಈವನ್ 1%, 0.05% ಎಷ್ಟು ಆಸ್ತಿ ಇರಬೇಕು. ಇವಾಗ ಅಂಬಾನಿಗೆ ಏನಪ್ಪ ಅವ್ನ ರಿಚ್ ಲೈಫ್ ಏನು, ಹಂಗೇನು ಹಿಂಗೆ ಅವನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಅವ್ನ ತಲೆ ಮೇಲೆ ಕೂದ್ಲಿಲ್ಲ. ತಲೆ ಮೇಲೆ ಕೂದ್ಲಿ ಯಾಕಿಲ್ಲ? ಟೆನ್ಷನ್ ಇಲ್ಲ. ಫೇಸ್ಬುಕ್ ಇದ್ರಲ್ಲೆಲ್ಲ ಇದು ಏನೋ ಮೀಮ್ಸ್ ಬರ್ತಿರ್ತಾವಲ್ಲ, ಮೀಮ್ಸ್. ಅದ್ರಲ್ಲಿ ಒಂದು ಮೀಮು, ಅನಂತ್ ಅಂಬಾನಿಗೆ ಹಿಂದ್ಗಡೆ ಓಪನ್ ಅಂದ್ರೆ ಬಾಣ್ಲಿ, ಕೂದ್ಲಿಲ್ಲ. ಆ ಫೋಟೋ ಇಟ್ಬಿಟ್ಟು ಏನಂತ ಹಾಕಿದ್ದಾರೆ ಅಂತಂದ್ರೆ, ಅಷ್ಟು ದುಡ್ಡಿರೋ ಅವ್ರ ಅಪ್ಪನೇ ಅಷ್ಟು ದುಡ್ಡು ಇಟ್ಕೊಂಡು ಅವನಿಗೆ ತಲೆಗೇನೋ ಮಾಡ್ಸಕ್ ಆಗಿಲ್ಲ ಅಂತಂದ್ಮೇಲೆ ನಾವು ಚಿಂತೆ ಮಾಡ್ಬೇಕಾಗಿಲ್ಲ ಅಂತೇಳಿ. ಅಂದ್ರೆ ಯಾಕೆ ಈ ವಿಷಯಗಳ ಹೇಳ್ತಿದ್ದೇನೆ, ಅವನಿಗೆ ಟೆನ್ಷನ್ ಇಲ್ವಾ ಅಂತಂದ್ರೆ, ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಟೆನ್ಷನ್ಸ್. ಇರುವೆಗ್ ಭಾರ ಅಂತಾರೆ, ಆನೆಗೆ ಭಾರ ಎಲ್ಲರಿಗೂ ಇದ್ದಿದ್ದೆ. ಸುಖವಾಗಿರಬೇಕು, ನೆಮ್ಮದಿಯಾಗಿರ್ಬೇಕಾ? ದೇವರಲ್ಲಿರುವಂತ ಒಂದೇ ಒಂದು ಫಾರ್ಮುಲಾ, ತಾನು ದುಡಿದದ್ದನ್ನ ಸಂಜೆ ಬಂದು ಕುಟುಂಬದೊಂದಿಗೆ ಕೂತ್ಕೊಂಡು ಸುಖವಾಗಿ ತಿನ್ನುವುದಕ್ಕಿಂತ ದೊಡ್ಡ ಭಾಗ್ಯ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ನಿನ್ನ ಹತ್ರ ಏನೇನೇನೇನೋ ಇರಬಹುದು, ಅದಿದೆ ಇದಿದೆ, ಏನೇನಾದ್ರೂ ಇರ್ಬೋದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋ ಭಾಗ್ಯ ನಿನಗಿಲ್ಲ ಅಂತಂದ್ರೆ ಏನಿದ್ರು ವೇಸ್ಟೆ. ಫ್ಯಾಮಿಲಿ ಜೊತೆಗೆ ನೀನ್ ತಿಂತಿರೋದು ಬಿರಿಯಾನಿ ಆಗದೆ ಇರಬಹುದು, ನೀನ್ ತಿಂತಿರುವಂತದ್ದು ಅದಾಗದೆ ಇರಬಹುದು, ಇದಾಗದೆ ಇರಬಹುದು, ಅನ್ನ ಸಾರೇ, ಸಾಂಬಾರೇ, ತಿಳಿ ಸಾರೇ ಇರಬಹುದು. ಆದ್ರೆ ಆ ತಿನ್ನೋ ಯೋಗ ಭಾಗ್ಯ ಫ್ಯಾಮಿಲಿ ಜೊತೆಗಿದೆ ನೋಡು. ನೋವೇರ್ ಎಲ್ಸ್ ಯು ಫೈಂಡ್ ದಟ್. ಒಂದು ಒಳ್ಳೆ ಮಾತು ನೋಡೋಣ ಪ್ರಿಯರೇ, ಪ್ರಸಂಗಿ ಗ್ರಂಥ
ಎರಡನೇ ಅಧ್ಯಾಯ ಪ್ರಸಂಗಿ 2ನೇ ಅಧ್ಯಾಯ 24ನೇ ವಚನ. ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 24ನೇ. ಇದೆಲ್ಲ ನನ್ನ ಮಾತುಗಳಲ್ಲ, ಬೈಬಲ್ ಅಲ್ಲಿ ಇರುವಂತ ಮಾತುಗಳೇ. 2ನೇ ಅಧ್ಯಾಯ 25. ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಇದು ದೇವರಿಂದಾದೀತೆಂಬುದನ್ನು ಕಂಡುಕೊಂಡೆನು. ಆತನಿಲ್ಲದೆ ಯಾರು ಭೋಜನೆ ಮಾಡಿ, ಈ ಮಾತು ಕೇಳಿ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ದೇವರು ತಾನು ಮೆಚ್ಚಿದವನಿಗೆ ಯಾರು ಅನುಭವಿಸ್ತಾರೆ ಸುಖವನ್ನ? ಊಟ ಮಾಡಿ ಸುಖವಾಗಿ ಕಣ್ ತುಂಬ ನಿದ್ದೆ ಮಾಡುವ ಯೋಗ ಎಲ್ಲರಿಗಿರಲ್ಲ. ದೊಡ್ಡ ಮನೆಯವ್ರಿಗಿರಲ್ಲ, AC ಮನೆಯವ್ರಿಗಿರಲ್ಲ. ನಮ್ಮ ಜೊತೆಗೆ ದೇವರು ಇರೋದಕ್ಕೆ ಇಷ್ಟಪಡ್ತಿದ್ದಾರೆ. ನಮ್ಮ ಬಡತನವನ್ನು ನೋಡಿ ಯಾವತ್ತು ದೇವರೇ ಯಾಕಪ್ಪ ನನಗೆ ಬಡತನ ಕೊಟ್ಟಿದ್ಯಾ ಅಂತ ದೇವ್ರನ್ನ ಯಾವತ್ತು ಪ್ಲೀಸ್. ಯಾಕಂತಂದ್ರೆ ದೇವ್ರಿಗೆ ಗೊತ್ತಿಲ್ದಿರೋ ಬಡತನವನ್ನ ಕೊಟ್ಟಿಲ್ಲ. ದೇವ್ರಿಗೆ ಗೊತ್ತು ನಿನಗೆ ಕೊಟ್ರೆ ನೀನ್ ಏನಾಗ್ತೀಯ ಅಂತ ದೇವ್ರಿಗೆ ಗೊತ್ತು. ಕೊಟ್ಟ ಮೇಲೆ ನಿನಗೆ ಕೊಬ್ಬು ಜಾಸ್ತಿ ಆಗತ್ತಂತ ದೇವ್ರಿಗೆ ಗೊತ್ತು. ಅದಕ್ಕೆ ಕೊಬ್ಬು ಬರಬಾರದು, ಅದಕ್ಕೆ ಇಲ್ಲಿಟ್ಟಿದ್ದಾರೆ. ಹೌದು ಪ್ರಿಯರು, ದುಡ್ಡು ಬಂದಿದ ತಕ್ಷಣ ನಮ್ಗೆ ಅಹಂಕಾರ ಅನ್ನೋದಿದೆ ನೋಡಿ ಪ್ರಿಯರು, ಕಾಣದಿರಾನೇ ಬಂದ್ಬಿಡುತ್ತೆ. ಕಾಣಿಸಲ್ಲ, ಅದು ಬಂದ್ಬಿಡುತ್ತೆ. ಎಲ್ಲಿಲ್ದಿರೋ ಶೋಕಿ ಬಂದ್ಬಿಡುತ್ತೆ, ಎಲ್ಲಿಲ್ದಿರುವಂತ ಮೇಂಟೆನೆನ್ಸ್ ಬಂದ್ಬಿಡುತ್ತೆ, ಎಲ್ಲಿಲ್ದಿರೋ ಏನೇನೋ ಬಂದ್ಬಿಡುತ್ತೆ. ಅವಾಗ ದೇವ್ರು ಇರಲ್ಲ ನಮ್ಮ ಮನಸ್ಸಲ್ಲಿ. ದೇವ್ರಿಗೆ ಪ್ರಯಾರಿಟಿ ಕೊಡಲ್ಲ. ಏನಾಗ್ಬಿಟ್ಟಿದೆ ಈಗ? ದುಡ್ಡು ಜಾಸ್ತಿ. ಅದಕ್ಕೆ ದೇವ್ರು ತೆಗೆದು ಬಿಡ್ತಾರೆ. ದೇವ್ರು ಕಟ್ ಮಾಡ್ತಿದಾರ, ಒಂದ್ ಅರ್ಥ ಮಾಡಿ. ದೇವ್ರು ಕಟ್ ಮಾಡ್ತಿದಾರ, ಅದು ನಮ್ ಜೀವನದಲ್ಲಿ ಬೇಡ ಅಂತ ಅರ್ಥ. ದೇವ್ರು ಕಟ್ ಮಾಡ್ತಿದಾರ, ಬೇಡ ಅಂತ ಅರ್ಥ. ಮೀನ್ ತಗೋತೀವಿ, ಚಿಕನ್ ತಗೋತೀವಿ, ಅಂಗಡಿಗೆ ಹೋಗ್ಬಿಟ್ಟು ಅವ್ನ್ ಚಿಕನ್ ಹಂಗೆ ಕೊಟ್ಬಿಡಲ್ಲ, ಕ್ಲೀನ್ ಮಾಡ್ತಾನೆ. ಹೌದಾ? ಫಿಶ್ ಹಂಗೆ ಕೊಟ್ಬಿಡಲ್ಲ, ಕ್ಲೀನ್ ಮಾಡ್ತಾನೆ. ಯಾಕೆಂತಂದ್ರೆ ಅದ್ರ ಒಳಗಡೆ ಇರುವಂತ ಕೆಲವು ಅನ್ವಾಂಟೆಡ್ ಇರ್ತವೆ. ಅದೆಲ್ಲ ತಿನ್ನಬಾರ್ದು. ಅದನ್ನೆಲ್ಲ ಕ್ಲೀನ್ ಮಾಡಿದ್ರೇನೆ ತಿನ್ನಕ್ಕೆ. ಇಲ್ಲ ನನಗೆ ಅದು ಬೇಕು, ಅದ್ರ ಜೊತೆಗೂ ತಿಂತೀನಿ ಅಂತಂದ್ರೆ ತಿಂದು ಸಾಯಿ ಕೊಡ್ತಾನ ಅವನಿಗೇನು, ಅವನ ಏರಿಯಾ ಗಲೀಜಾಗಲ್ಲ, ಕ್ಲೀನ್ ಆಗಿರುತ್ತೆ, ಅವನು ಕಸ ಕಡಿಮೆ ಆಗುತ್ತೆ, ಕೊಡು ಅಂತಂದ್ರೆ ಕೊಡ್ತಾನೆ. ಅವನಿಗೇನಾಯ್ತೆ? ಕೆಲ್ಸಾನು ಕಡಿಮೆ. ನೋ, ದೇವ್ರು ಕೂಡ ನಮ್ಮ ಜೀವನದಲ್ಲಿ ಇಂಥವ್ರನ್ನ ತೆಗೆದು ಬಿಡ್ತಿದಾರ. ಹೋಗ್ಲಿ. ಯಾಕೋ ಗೊತ್ತಾ? ಅದಕ್ಕಿಂತ ತುಂಬಾ ಪಟ್ಟು ವ್ಯಾಲ್ಯೂಬಲ್ ದೇವ್ರು ಕೊಡ್ತಾರೆ. 2ನೇ ಕೊರಿಂಥಿ 8ನೇ ಅಧ್ಯಾಯ 1ನೇ ವಚನ ಮುಗಿಸ್ತೇನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 1, 2, 3 ವಚನಗಳು. ಸಹೋದರರೇ, ಮಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯ ತೋರಿದ ಬಗ್ಗೆಯನ್ನು ನಿಮಗೆ ತಿಳಿಸ್ತೇನೆ. ಪೌಲನೇ ಹೇಳ್ತಿದ್ದಾನೆ, ಮೆಕೆದೋನಿಯಾ ಅನ್ನುವಂತ ಒಂದು ಚರ್ಚ್ ಇದೆ. ಮೆಕೆದೋನಿಯಾದಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚ್ ಬಗ್ಗೆ ಕೊರಿಂಥದಲ್ಲಿರುವಂತ ಚರ್ಚ್ಗೆ ಹೇಳ್ತಿದ್ದಾರೆ. ಮೆಕೆದೋನಿಯಾದ ಚರ್ಚ್ ಬಗ್ಗೆ, ಕೊರಿಂಥದಲ್ಲಿರುವಂತ ಚರ್ಚ್ ಬಗ್ಗೆ 8ನೇ ಅಧ್ಯಾಯ 1ನೇ ವಚನ ಹೇಳ್ತಿದ್ದಾರೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರು. ವಿಪರೀತವಾದ ಬಡತನ ಅಲ್ಲ, ವಿಪರೀತವಾದ ಬಡತನ. ಕ್ರೈಸಿಸ್ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ. ಕ್ರೈಸಿಸ್, ವಿಪರೀತವಾದ ಬಡತನ. ಕೆಲಸ ಮಾಡಿದ್ರೆ ದುಡಿದು ತಿನ್ನೋದು, ಅದು ಬಡತನ. ವಿಪರೀತವಾದ ಬಡತನ ಅಂದ್ರೆ ಏನ್ ಹೇಳಿ? ಕೆಲಸ ಮಾಡಿದ್ರು ದುಡಿದ್ರು ತಿನ್ನಕ್ಕಾಗ್ತಿಲ್ಲ. ವಿಪರೀತವಾದ ಬಡತನ. ವಿಪರೀತವಾದ ಬಡತನದಲ್ಲಿದ್ದರು. ಬಹು ಆನಂದದಿಂದ ತುಂಬಿದವರಾಗಿ ಹೆಂಗಿದಾರಂತೆ? ಬಹು ಆನಂದದಿಂದ. ಆನಂದ ಹೆಂಗ ಬರುತ್ತೆ? ಬಡತನ ಇದ್ರೆ ಬರುತ್ತಾ? ಬಡತನ ಇದ್ರೆ ಆನಂದ ಬರುತ್ತಾ? ಹೇಳಿ, ಪ್ರಾಕ್ಟಿಕಲ್ ಆಗಿ ನಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋಣ. ಬಡತನ ಇದ್ರೆ ಆನಂದ ಬರುತ್ತಾ? ಈ ಚರ್ಚ್ ಅವ್ರು ಇದಾರೆ ನೋಡಿ, ನಮ್ ತರ ಅಲ್ವಂತೆ. ವಿಪರೀತವಾದ ಬಡತನ ಇದೆ ಅವರಿಗೆ. ಚರ್ಚ್ ಅಲ್ಲಿ ಇಬ್ರಿಗಲ್ಲ, ಚರ್ಚ್ ಎಲ್ಲಾ ವಿಪರೀತವಾದ ಬಡತನದಲ್ಲಿದೆ. ಆದ್ರೂ ಕೂಡ ಅವ್ರು ಹೇಗಿದಾರಂತೆ? ಬಹು ಆನಂದ. ಆನಂದ ಅಲ್ಲ, ಬಹು ಆನಂದ. ಇದು ಪ್ರಿಯರೇ ಚರ್ಚಲ್ಲಿ ಇರಬೇಕಾಗಿರುವಂತ ವಾತಾವರಣ. ನಿನಗೇನಿದೆ ಏನಿಲ್ಲ ಅಲ್ಲ, ಎಲ್ಲವನ್ನ ಪಕ್ಕಕ್ಕಿಟ್ಟು ದೇವರ ಹತ್ರ ಬಂದ್ಬಿಡ್ಬೇಕು. ಎಲ್ಲವನ್ನ ಸೈಡ್ಗೆ ಇಟ್ಬಿಟ್ಟು ದೇವರ ಹತ್ರ ಬಂದ್ಬಿಡ್ಬೇಕು. ದೇವರೇ, ಎಲ್ಲವೂ ನೀನು ಕೊಟ್ಟಿದ್ಯಾ, ನನಗೆ ಸ್ತೋತ್ರ. ವಿಪರೀತವಾದ ಬಡತನದಲ್ಲಿದ್ದರು
ಆನಂದ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಅತ್ಯಂತ ಔದಾರ್ಯವುಳ್ಳವರಾದರು. ಔದಾರ್ಯ ಅಂತಂದ್ರೆ ಏನೋ ಗೊತ್ತಾ? ಕೊಡೋದು, ಕೊಡುವ ಮನಸ್ಸು ಬರುವಂತದ್ದು. ಹೆದರಿಕೆ ಇಲ್ಲದೆ ಕೊಡುವಂತ. ಇಲ್ಲ, ಅವ್ರಿಗೆ ಮೊದ್ಲೇ ಇಲ್ಲ. ಹಾ, ಇಲ್ಲದೆ ಇರುವಂತ ಇವರು ಬೇರೆಯವ್ರಿಗೆ ಕೊಡ್ತಿದಾರಂತೆ. ಅದು ಹೆಂಗೆ? ಶಕ್ತಿಗೆ ಮೀರಿ. ಮುಂದಿನ ವಚನ ಅದೇ, 3ನೇ ವಚನ. ಅವರು ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ತಮ್ಮಷ್ಟಕ್ಕೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಅಂದ್ರೆ ಅವರನ್ನು ಅವರು ಸಮರ್ಪಿಸಿಕೊಂಡಿದ್ದಾರೆ. ಹೇಗೋ ಗೊತ್ತಾ? ಬಡ ವಿಧವೆ ಕೊಟ್ಲಲ್ಲ ತನ್ನನ್ನು ತಾನು, ಬಡ ವಿಧವೆ ತನ್ನನ್ನು ತಾನು ಸಮರ್ಪಿಸಿಕೊಂಡಳಲ್ಲ, ಹಾಗೆ ಈ ಚರ್ಚ್ ಒಬ್ರಲ್ಲ ಇಬ್ರಲ್ಲ, ಚರ್ಚೆ ಹಂಗಿದೆ, ಸಭೆನೇ ಹಂಗಿದೆ. ಆ ಮೆಕೆದೋನ್ಯದ ಸಭೆ ಕೊರಿಂಥ ಸಭೆಯವರಿಗೆ ಗುಣಪಾಠ. ಆ ಮೆಕೆದೋನ್ಯದ ಸಭೆ ಕೊರಿಂಥ ಸಭೆಯವರಿಗೆ ದಿಕ್ಸೂಚಿ, ಮಾದರಿ. ನೀವು ನಾವು ಎಷ್ಟು ಜನಕ್ಕೆ ಮಾದರಿಯಾಗಿರ್ಲಿಕ್ಕೆ ಆಗ್ತದೆ? ನೀವು ನಾವು ಎಷ್ಟು ಜನಕ್ಕೆ ದೇವರ ವಿಷಯದಲ್ಲಿ ಸೂಚನೆಯಾಗಿ ದಿಕ್ಸೂಚಿಯಾಗಿರ್ಲಿಕ್ಕೆ ಆಗ್ತದೆ? ಪ್ರತಿ ವಿಷಯಕ್ಕೂ ದೇವರನ್ನ ದೂಷಿಸೋದು ದೊಡ್ಡ ವಿಷಯನೇ ಅಲ್ಲ ಪ್ರಿಯರೇ. ಲೋಕದವರು ದೂಷಣೆ ಮಾಡ್ತಾರೆ, ಲೋಕದವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಕಷ್ಟಗಳು ಬಂದಾಗ ದೇವರೇ ಈ ಕಷ್ಟದಲ್ಲೂ ಕೂಡ ನಾನು ನಿನ್ನನ್ನು ಬಿಡಲ್ಲ, ಸ್ತೋತ್ರ, ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ಬೇಕು ದೇವರಿಗೆ. ಶ್ರಮೆಗಳು ಬಂದಿದ್ದಾವೆ, ಈ ಶ್ರಮೆಗಳು ಬಂದಾಗ್ಲೂ ಕೂಡ ನಿನ್ನನ್ನು ಬಿಡಲ್ಲ. ತೆಲುಗಲ್ಲಿ ಒಂದು ಹಾಡು ರೀಸೆಂಟ್ ಆಗಿ ರಿಲೀಸ್ ಆಗಿದೆ, ఎవరికి ఎవరు ಈ ಲೋಕములో ಅಂತ ಹೇಳಿ. ಅದು 2ನೇ ವಚನದಲ್ಲಿ ತುಂಬಾ ಅದ್ಭುತವಾಗಿ ಬರ್ತದೆ. ఈ లోక శ్రమలు ఊపిరి ఉన్నంత వరకే, ఈ లోక శోధనలు క్రీస్తులో నిలిచేంత వరకే. ಈ ಲೋಕ ಶ್ರಮಲ್ಲಿ, ಈ ಲೋಕದಲ್ಲಿ ಶ್ರಮೆಗಳಿದಾವೆ. ಎಷ್ಟರವರೆಗೂ ಅನ್ಕೊಂಡಿದ್ದೀರಾ? ಈ ಲೋಕ ಅಂತ್ಯವಾಗೋವರೆಗೂ, ನಾವು ಪ್ರಾಣ ಬಿಡೋವರೆಗೂ. ಶೋಧನೆಗಳು ಬರ್ತಿದಾವ ಭಕ್ತಿಯಲ್ಲಿರೋದಕ್ಕೆ. ಯಾವಾಗವರೆಗೂ ಗೊತ್ತಾ? ಕ್ರಿಸ್ತನಲ್ಲಿ ನೀನು ನಾನು ನಿಲ್ಲೋವರೆಗೂ. ಒಂದು ಕ್ಷಣ ಈ ಲೋಕವನ್ನು ಬಿಟ್ಟರೆ, ಒಂದು ಕ್ಷಣ ಆ ಸ್ವಾಮಿಯ ಪಾದಗಳನ್ನ ಸೇರಿದರೆ, ಈ ಶ್ರಮೆಗಳು ಎನಿಸೋದಕ್ಕೆ ಮಾತ್ರವಲ್ಲ, ಈ ಹಿಂಸೆಗಳು ಯಾವುದಕ್ಕೂ ಎನಿಸೋದಕ್ಕೆ ಮಾತ್ರವಲ್ಲ, ದೇವರ ಮಹಾಲೋಕದಲ್ಲಿರುವಂತಹ ಸೌಭಾಗ್ಯವನ್ನು ನಾವು ಅನುಭವಿಸ್ತೇವೆ. ಹಾಗಾಗಿ ಲೋಕವನ್ನು ಯಾವತ್ತು ನೋಡಕ್ ಹೋಗ್ಬೇಡಿ. ಲೋಕದೊಂದಿಗೆ ನಮ್ಮನ್ನ ನಾವು ಯಾವತ್ತು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಪ್ರಿಯರೇ. ಅವರು ಹಾಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ? ನೋ, ಅವ್ರು ಹಂಗಿರ್ತಾರೆ. ಅವ್ರು ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ದ್ರೋಹ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಹಂಗಿರ್ತಾರೆ. ನೀನ್ ಅದ್ ಯಾವ್ದು ಮಾಡಲ್ವಲ್ಲ. ನೀನ್ ಅದ್ ಯಾವ್ದು ಮಾಡದೇ ಇರೋದಕ್ಕೆ ದೇವರು ನಿನ್ನ ಹಿಂಗೆ ಇಟ್ಟಿದ್ದಾರೆ. ಇದರಲ್ಲಿರುವಂತ ಭಾಗ್ಯ ಬೇರೆ ಎಲ್ಲೂ ನಿನಗಿರಲ್ಲ. ಅರ್ಥ ಮಾಡ್ಕೋ. ನಿನಗೆ ದೇವ್ರ ಅರ್ಥ ಆಗಬೇಕು ಅಂತಂದ್ರೆ ಇದ್ರಲ್ಲಿ ಇರಬೇಕು. ನಾವು ದೇವ್ರ ಅರ್ಥ ಆಗಬೇಕು ಅಂತಂದ್ರೆ ಬಿಲ್ಡಿಂಗ್ ಅಲ್ಲಿ ಇದ್ರೆ ದೇವ್ರ ಅರ್ಥ ಆಗಲ್ಲ. ದೇವರು ನಮ್ಮನ್ನ ಎಲ್ಲಿ ಇಡಬೇಕು ದೇವರಿಗೆ ಚೆನ್ನಾಗಿ ಗೊತ್ತು. ಅಪ್ಪ ಅಮ್ಮನ ಕೇಳ್ತೀವಿ, ಸೈಕಲ್ ಕೊಡ್ಸ್ಬಿಡ್ತಾರೆ ಕೇಳಿದ ತಕ್ಷಣ. ಚಿಕ್ಕ ವಯಸ್ಸಲ್ಲ ಆದ್ರೆ ಹೇಳ್ತಿದ್ರು, 10th ಪಾಸ್ ಆಗೋ ನಿನಗೆ ಕೊಡಿಸ್ತೀನಿ. ಯಾಕೆ 10th ಪಾಸ್ ಆಗಕ್ಕೆ ಹೇಳ್ತಾರೆ? ಯಾಕೆ ಹೇಳಿ? ಸೈಕಲ್ಗೋಸ್ಕರನಾದ್ರೂ 10th ಪಾಸ್ ಆಗ್ತಾನೆ ಅಂತ. ಹೌದಾ? ಅದು ಯಾಕೆ 10th ಗೆ ಇಡ್ತಾರೆ ಅಂತಂದ್ರೆ 10th ತುಂಬಾ ಇಂಪಾರ್ಟೆಂಟ್. ಇಷ್ಟು ದಿನ ಬರ್ದಿರೋ ಎಕ್ಸಾಮೇ ಬೇರೆ, 10th ಅಲ್ಲಿ ಬರೆಯೋ ಎಕ್ಸಾಮೇ ಬೇರೆ. ಇವಾಗ ಎಲ್ಲದಕ್ಕೂ ಪಬ್ಲಿಕ್ ಎಕ್ಸಾಮ್ ಬಂದ್ಬಿಟ್ಟಿದೆ ಬಿಡಿ, 5th 6th ಎಲ್ಲದಕ್ಕೂ ಪಬ್ಲಿಕ್ ಎಕ್ಸಾಮ್ ಅಂತಂದ್ರೆ 10th ಫುಲ್ಲು ಭಯ. ನಮ್ ಸ್ಕೂಲಲ್ಲಿ ಎಕ್ಸಾಮ್ ಬರೆಯಕ್ಕೆ ಭಯ. ಯಾಕಂತಂದ್ರೆ ಗೊತ್ತಿರಲ್ಲ ನಮ್ಗೆ ಆನ್ಸರ್. ಗೊತ್ತಿದ್ರು ಕೂಡ ಪೇಪರ್ ನೋಡಿದ ತಕ್ಷಣ ಎಲ್ಲ ಬ್ಲಾಂಕ್ ಆಗ್ಬಿಡುತ್ತೆ ನಮ್ಗೆ. ಹೌದಾ? ಬೇರೆ ಸ್ಕೂಲ್ಗೆ ಹೋಗಿ ಬೇರೆ ಇನ್ವಿಜಿಲೇಟರ್ ಇದ್ಕೊಂಡು ಬೇರೆ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಬೇರೆ ಸ್ಕೂಲ್ ಪಕ್ಕದಲ್ಲಿ ಕೂತ್ಕೊಂಡು ಬರೀಬೇಕು ಅಂತಂದ್ರೆ ಇನ್ನೆಷ್ಟು ಇರಬೇಕು. ಇಷ್ಟೆಲ್ಲಾ ಸಹಿಸ್ಕೊಂಡು ಯಾವ್ದಕ್ಕೋಸ್ಕರ? ಸೈಕಲ್ಗೋಸ್ಕರ. ಯಾಕೆ ಅಪ್ಪನ್ನ ಕೇಳಿದ್ರೆ 9th ಅಲ್ಲಿ 8th ಅಲ್ಲಿ ಇಸ್ಕೊಡ್ಬೋದಿತ್ತಲ್ಲ. 2 ವರ್ಷ ಕಷ್ಟಪಟ್ರೇನೆ ಸೈಕಲ್. ಅದು ತುಂಬಾ ಜನಕ್ಕೆ ಸೈಕಲ್ ಸೆಂಟಿಮೆಂಟ್. ಅದು ಹಾಳಾಗೋದ್ರು ಕಿತ್ತೋದ್ರು ರಿಪೇರ್ ಮಾಡಿಸ್ಕೊಂಡು ಅವ್ನು ತುಳಿದಿಲ್ಲ ಅಂದ್ರೂ ಮನೇಲಿ ಇಟ್ಕೊಂಡಿರ್ತಾರೆ. ಯಾಕಂತಂದ್ರೆ ನಾನು ಗೆದ್ದಿದ್ದೇನೆ ಇದೆ ನಮ್ಮ ಅಪ್ಪನ ಹತ್ರ. ನಾನು ಕಷ್ಟಪಟ್ಟು ಸಂಪಾದಿಸ್ಕೊಂಡಿದ್ದೇನೆ. ಕಷ್ಟಪಟ್ಟು ಓದಿದ್ರೆ ನಮ್ಮ ಅಪ್ಪ ಈಸ್ಕೊಟ್ರಿಲ್ಲ ಅಂದ್ರೆ ಈಸ್ಕೊಡ್ತಿರ್ಲಿಲ್ಲ. ಸೆಂಟಿಮೆಂಟ್ ಆಗಿ ಇಟ್ಕೊಂಡಿರ್ತಾರೆ. ಒಂದು ಸೈಕಲ್ ತಗೊಳ್ಳೋದಕ್ಕೆ ಇಷ್ಟು ಕಷ್ಟಪಟ್ಟು ನಾವು ಲೋಕದಲ್ಲಿ ಎಕ್ಸಾಮ್ ಬರೆದು ಆ ಎಕ್ಸಾಮ್ ಬರೆದಾಗ ಆ ಖುಷಿ ಆ ಎಕ್ಸೈಟ್ಮೆಂಟ್ ಹೆಂಗಿರುತ್ತೋ ನಮಗೆಲ್ಲರಿಗೂ ಗೊತ್ತಿದೆ ಅಂತಂದ್ಮೇಲೆ ದೇವ್ರಿಗೋಸ್ಕರನೂ ಕೂಡ ಪ್ರಿಯರೇ 2 ವರ್ಷ ಅಲ್ವಾ ಅಂತ ಸೈಕಲ್ಗೋಸ್ಕರ ಹೆಂಗಾದ್ರೆ ಸಹಿಸ್ಕೊಂಡು ಹೋಗ್ವಲ್ಲ, ಈ ಲೋಕದಲ್ಲೂ ಕೂಡ ಇನ್ನೆಷ್ಟು ದಿನ ಶ್ರಮೆಗಳು.
ಇನ್ನು ಸ್ವಲ್ಪ ದಿನನೇ ತಾನೆ, ಇನ್ನು ಕೆಲವು ದಿನನೇ ತಾನೆ, ಸಹಿಸ್ಕೊಳ್ಳೋಣ. ಅದಕ್ಕೆ ಶಾಲಿ ಮೊದಲು ಹೇಳಿದಾಳೆ, ಸೆಲ್ಫ್ ಮೋಟಿವೇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಳ್ಬೇಕು. ಯಾವ್ದ್ರಲ್ಲಿ ದೇವರಿಗೋಸ್ಕರ ಜೀವಿಸೋದು. ಏನಿಲ್ಲ, ಏನಾಗ್ಬಿಟ್ಟಿದೆ ಇವಾಗ. ನನಗೊಬ್ರಿಗೆ ನಮ್ಮ ಮನೆ ಇಲ್ದಿರೋದು ತುಂಬಾ ಜನಕ್ಕಿಲ್ವಲ್ಲ ಮನೆ, ತುಂಬಾ ಜನಕ್ಕಿಲ್ವಲ್ಲ. ಅವರು ದೇವರಲ್ಲೇ ಭಕ್ತಿಯಾಗಿದಾರಲ್ಲ. ಬೈಬಲಲ್ಲಿ ಆ ಬಡವಿದಾವೆ, ಆಕೆಗೆ ಮನೆ ಇದೆಯೋ ಇಲ್ವಪ್ಪ, ಪಾಪ ಮನೆ ಇದ್ರು ಇಲ್ಲದೆ ಇದ್ರು ಭಕ್ತಿಯಲ್ಲಿ ಶ್ರೀಮಂತಲಾಗಿದ್ದಾಳೆ, ಭಕ್ತಿಯಲ್ಲಿ ಔದಾರ್ಯವುಳ್ಳವಳಾಗಿದ್ದಾಳೆ. ನೀವು ನಾವು ಕೂಡ ಪ್ರೇರೆ ಲೋಕದೊಂದಿಗೆ ಯಾವತ್ತೂ ಕೂಡ ಕಂಪೇರ್ ಮಾಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಮಗೆ ದೇವರು ಕೊಡುವಂಥದ್ದಿದೆ ನೋಡಿ ಪ್ರೇರೆ, ಅತ್ಯಮೂಲ್ಯವಾದದ್ದು, ವರ್ಣಿಸಲಿಕ್ಕೆ ಆಗದೇ ಇರುವಂತದ್ದು, ದೇವರು ಕೊಡುವಂತ ಅಮೂಲ್ಯವಾದಂತ ಪದವಿಗೋಸ್ಕರ ನೀವು ನಾವು ನಿಲ್ಲುವುದಾದ್ರೆ, ಲಿಟ್ರಲಿ God can do miracles. I'm telling you, miracles ಅಂತಂದ್ರೆ ಅರ್ಥ ಏನು ಗೊತ್ತಾ? ಇಲ್ಲದೆ ಇರುವಂತದ್ದನ್ನ ಇರುವ ಹಾಗೆ ಮಾಡುವ ದೇವರು. ಮ್ಯಾಜಿಕ್ ಅಲ್ಲ. ಮ್ಯಾಜಿಕ್ ಅಂದ್ರೆ ಏನ್ ಹೇಳಿ, ರೋಸ್ ಇರಲ್ಲ, ಅಲ್ಲಿ ರೋಸ್ ಬಂದ್ಬಿಡುತ್ತೆ, ಇದೇನಿದು? ಮ್ಯಾಜಿಕ್. ಪಾರಿವಾಳ ಇರಲ್ಲ, ಪಾರಿವಾಳ ಬಂದ್ಬಿಡುತ್ತೆ, ಏನಿದು? ಮಿರಾಕಲ್ ಅಂದ್ರೆ ಮ್ಯಾಜಿಕ್ ಅಲ್ಲ. ಮಿರಾಕಲ್ ಅಂದ್ರೆ ಏನೋ ಗೊತ್ತಾ? ಏನೂ ಇರಲ್ಲ, ದೇವರು ಬಾ ಅಂದಿದ ತಕ್ಷಣ ಬಂದ್ಬಿಡುತ್ತೆ. ಏನು ಇರ್ಲಿಲ್ವಂತೆ ಪ್ರೇಯರೆ, ಭೂಮಿಯನ್ನ ಉಂಟು ಮಾಡಬೇಕಾದ್ರೆ ದೇವರು ಬಾಯಿ ತೆರೆದು ಹೇಳ್ತಿದ್ದಾರೆ, ಬೆಳಕಾಗಲಿ, ಬೆಳಕಾಯಿತು. ಭೂಮಿ ಉಂಟಾಗಲಿ, ಭೂಮಿ ಉಂಟಾಯಿತು. ಇರಲಿಲ್ಲ, ಅಲ್ಲಿ ಬಂತು. ಭೂಮಿಯ ಮೇಲೆ ನಡೆದಾಡುವುದಕ್ಕೆ ಪಶುಗಳು ಬರಲಿ, ಹಾರಾಡುವುದಕ್ಕೆ ಪಕ್ಷಿಗಳು ಬರಲಿ, ಬಂತು. ಇದು ಮಿರಾಕಲ್ ಅಂದ್ರೆ ಗಾಡ್ ಕ್ಯಾನ್ ಡು ಮಿರಾಕಲ್ಸ್ ಇನ್ ಆರ್ ಲೈಫ್ಸ್. ಐ ಆಮ್ ಟೆಲಿಂಗ್ ಯು, ಇವತ್ತು ನಾವು ಉಳಿದಿದ್ದೇವೆ, ಅದು ದೇವರ ಮಹಾಕೃಪೆ. ಅಥವಾ ನಾವು ಜೀವಿಸುತ್ತಿದ್ದೇವೆ, ಅದು ದೇವರ ಮಹಾಕೃಪೆ. ಈ ಬದುಕು ಕೊಟ್ಟಿದ್ಯಾ ದೇವರೇ, ನಿನಗೆ ವಂದನೆಗಳು. ಈ ದಿನವನ್ನ ಕೊಟ್ಟಿದ್ಯಾ ದೇವರೇ, ನಿನಗೆ ವಂದನೆಗಳು. ಈ ದಿನದುದ್ದಕ್ಕೂ ನನ್ನ ಜೊತೆಗಾರನ ಆಯ್ದುಕೊಂಡು ನಡೆಸಿದ್ಯಾ ಕರ್ತನೆ, ನಿನಗೆ ವಂದನೆಗಳು, ನಿನಗೆ ಸ್ತೋತ್ರ. ನಿನ್ನ ಚಿತ್ತವಿದ್ದರೆ, ನಿನ್ನ 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 ಆಲೋಚನೆ ಇದ್ದರೆ ಮತ್ತೆ ಇನ್ನೊಂದು ದಿನದಲ್ಲಿ ಎದ್ದು ನಿನ್ನನ್ನು ಮಹಿಮೆ ಪಡಿಸುವಂತೆ ನನಗೆ ಸಹಾಯ ಮಾಡು. ಇಷ್ಟೇ ನಮ್ಮ ಪ್ರಾರ್ಥನೆ ಇರಬೇಕು. ಹಾಗಾಗಿ ಬಡತನವಿದೆಯಾ, ಏನೂ ಇಲ್ವಾ, ಅರ್ಥ ಮಾಡ್ಕೊಳ್ಳಿ, ದೇವರ ಆಶೀರ್ವಾದ ನಮ್ಮ ಮೇಲಿದೆ. ಯು ಆರ್ ಬ್ಲೆಸ್ಡ್. ಏನು ಇಲ್ವಾ, ಏನೂ ಇಲ್ಲ. ಹೆಂಗೆ ಬ್ಲೆಸ್ಡ್ ಅಂತ ನೀವು ಹೇಳ್ತಿದ್ಯಾ ಅಂತ ಅಂದ್ಕೊಳ್ಬೋದು. ಹೆಂಗೆ ಬ್ಲೆಸ್ಡ್? ಎಸ್, ಯು ಆರ್ ಬ್ಲೆಸ್ಡ್ ಪರ್ಸನ್. ಯಾಕೆಂತಂದ್ರೆ ಊರುಗಳಿಗೆ ಹೋದ್ರೆ ಪ್ರಿಯರೇ ಈ ತರ ಇರ್ತವೆ ನೋಡಿ. ಬೇಸಿಗೆಗಾಲಕ್ಕೆ ಚಳಿ ಇರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಹೌದಾ? ಅದರ ಗುಡಿಸಲಲ್ಲಿ ಬೇಸಿಗೆಗಾಲದಲ್ಲಿ ಚಳಿ ಇರುತ್ತೆ, ಚಳಿ ಅಂತಂದ್ರೆ ಚಳಿ ಅಲ್ಲ, ತಣ್ಣಗಿರುತ್ತೆ. ಏನಂತಾರೆ, ವಿಂಟರ್ ಸೀಸನ್ ಅಲ್ಲಿ ಬೆಚ್ಚಗಿರುತ್ತೆ. ಇದು ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಳ್ಳಿ, ಇರುತ್ತ ಹಂಗೆ. ನ್ಯಾಚುರಲ್ ಏರೇ ಸಿಗಲ್ಲ, ದೇವರು ಕೊಟ್ಟಿರುವ ಭಾಗ್ಯ ಇದು. ಒಬ್ಬ ಬಂದ ಪ್ರೇಯರ್ ಇಂಡಿಯಾಗೆ, ಮುಂಬೈಗೆ ಬಂದಿದ್ದ ಒಬ್ಬ. ಈಸ್ ಒನ್ ಆಫ್ ದಿ ಫೈನೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಅವನ ಏಜ್ ಮುಂದಕ್ಕೆ ಹೋಗ್ದಿರಾ ಅಲ್ಲಿಗೆ ನಿಲ್ಸ್ಕೊಳ್ಬೇಕು, ಅವನ ಏಜ್ ನ ಹಿಂದಕ್ಕೆ ತಗೊಂಡೋಗ್ಬೇಕಂತ ಏನೇನೋ ಮಾಡ್ತಿದ್ದಾನೆ. ಇದೇ ಬೇರೆ, ಒಂದು ಕಥೆನೇ ಬೇರೆ. ಅವನಿಗೆ ಇವತ್ತು 40-50 ವರ್ಷ ಅವನಿಗೆ ಏಜು. 20 ವರ್ಷದ ಹುಡುಗ ಇದ್ದಂಗೆ ಇರ್ತಾನೆ, 20 years ಓಲ್ಡ್ ಯಂಗ್ ಮ್ಯಾನ್ ಇದ್ದಂಗೆ ಇರ್ತಾನೆ. ಬಂದಿದ್ದ ಅಮೆರಿಕಾಯಿಂದ, ಎಲ್ಲಿಂದಾನೋ ಬಂದಿದ್ದ, ಬಾಂಗ್ಲಾದೇಶದಿಂದ. ಇಂಟರ್ವ್ಯೂ ಅಲ್ಲಿ ಪಾಡ್ಕಾಸ್ಟ್ ಅಲ್ಲಿ ಕೂತಿದ್ದಾನೆ. ಅವನಿಗಾಗಿಲ್ಲ, ಮಾಸ್ಕ್ ಹಾಕೊಂಡು ನಾನು ಬರ್ತೇನೆ ಅಂತೇಳಿ ಎದ್ದೋಗ್ಬಿಟ್ಟೆ. ಯಾಕೆ ಎದ್ದೋದ ಅಂತಂದ್ರೆ ಏರ್ ಕ್ವಾಲಿಟಿ ಚೆನ್ನಾಗಿಲ್ವಂತೆ. ಏರ್ ಕ್ವಾಲಿಟಿ, ಗಾಳಿಯ ಕ್ವಾಲಿಟಿ ಮುಂಬೈಯಲ್ಲಿ ಚೆನ್ನಾಗಿಲ್ಲ ಅಂತ ಎದ್ದೋಗ್ಬಿಟ್ಟ. ನಾನು ಇಲ್ಲಿ ಇರಕ್ಕಾಗಲ್ಲ ಇಲ್ಲಿ ಅಂತ. ಎಲ್ಲಿ? ಮುಂಬೈಯಲ್ಲಿ ಎದ್ದೋಗಿದ್ದಾನೆ. ನಮಗ್ ಮುಂಬೈಯಲ್ಲಿ 1 ಎಕರೆ ಇದ್ಬಿಟ್ರೆ, 1 ಮನೆ ಇದ್ಬಿಟ್ರೆ ನಮ್ಮನ್ನ ಹಿಡಿಯಕ್ ಆಗಲ್ಲ. ನಾವು ದೇವರು ಕೊಟ್ಟಿರೋದು ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ತುಂಬಾ ಜನ ಹೇಳ್ತಾರಲ್ಲ, ಅಪ್ಪ ಅಮ್ಮ, ನಾನು ನಿನ್ ಮುಂದೆ ಇದ್ದೀನಿ, ನನ್ನ ವ್ಯಾಲ್ಯೂ ನಿನಗೆ ಗೊತ್ತಿಲ್ಲ ಕಣೋ, ನಾನು ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ ನನ್ನ ವ್ಯಾಲ್ಯೂ. ತುಂಬಾ ಜನ ಅಂತಾರಲ್ಲ ಅಪ್ಪ ಅಮ್ಮ, ನಮ್ಗೆ ಯಾರಾದ್ರೂ ಕೋಪ ಬಂದಾಗ ನಾವು ಅಂತಿರ್ತೇವೆ, ನಾನು ಇದ್ದಾಗ ನಿನಗೆ ಗೊತ್ತಾಗ್ತಿಲ್ಲ, ಎಳ್ದೇ ಇದ್ದಾಗ ನನ್ನ ವ್ಯಾಲ್ಯೂ ನಿನಗೆ ಗೊತ್ತಾಗ. ದೇವರು ನಮಗೆ ಕೊಟ್ಟಾಗ ನಮಗೆ ವ್ಯಾಲ್ಯೂ ಗೊತ್ತಾಗಲ್ಲ. ದೇವರು ನಮ್ಮನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿದಾರಲ್ಲ ಆ ವ್ಯಾಲ್ಯೂ ನಮಗೆ ಗೊತ್ತಾಗ. ನಿಜವಾಗ್ಲು ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಬೇಕು. ಆ ಬಡವಿದವೇ ನಮ್ಮೆಲ್ಲರಿಗೂ ಒಂದು ಗುಣಪಾಠವಾಗಿರ್ತಾಳೆ ಅಂತ ನಾನು ನಂಬ್ತಿದ್ದೇನೆ. ಆ ಬಡವಿದವೇ ನಮ್ಮೆಲ್ಲರ ಜೀವನದಲ್ಲಿ
ಆಶೀರ್ವಾದಕರವಾಗಿರ್ತಾಳೆ ಅಂತ ನಾನು ನಂಬ್ತಿದ್ದೇನೆ. ಹೌದು ಪ್ರಿಯರೇ, ಕಷ್ಟಗಳು ಬರಲ್ವಾ ಕ್ರೈಸ್ತರಿಗೆ? ಬರ್ತವೆ ಬರ್ತವೆ. ನಿಜವಾಗ್ಲೂ ಆಕಾಶನ್ ಅವರು ಬೆಳಗ್ಗೆ ಒಂದು ಸ್ಟೇಟಸ್ ಲಿಟ್ರಲಿ ಸೂಪರ್ ಸೂಪರ್. ದಯವಿಟ್ಟು ಆದ್ರೆ ಒಂದ್ಸತಿ ಓದ್ತಿರೋಣ ಅದನ್ನ. ಆದ್ರೆ ಒಂದ್ಸತಿ ಲಿಟ್ರಲಿ ಬೆಳಿಗ್ಗೆ ಒಂದು ಸ್ಟೇಟಸ್ ಇಟ್ಟಿದ್ರು. ಇಟ್ಸ್ ನಾ ಅದು ಒಂದು ಮಾತು, ಒಂದು ವಚನ ಎಷ್ಟು ಅದ್ಭುತವಾಗಿ. ನಿಜವಾಗ್ಲೂ ಪ್ರಿಯರೇ, ಮನುಷ್ಯನ ಮನಸ್ಸನ್ನ ಮಾತುಗಳಿಂದ ಮುಟ್ಲಿಕ್ಕೆ ಆಗತ್ತ ಅಂತಂದ್ರೆ ಆಗತ್ತೆ. ಇಟ್ಸ್ ಪಾಸಿಬಲ್. ಎಷ್ಟು ಚೆನ್ನಾಗಿಟ್ಟಿದ್ರೆ ಅಂದ್ರೆ ಒಂದ್ಸತಿ ಓದಿ ಅಣ್ಣ ಅದು. If there's no shoulder to cry on, If there is no shoulder to cry on, there's definitely a floor to kneel and pray. there is definitely a floor to kneel and pray. If there is no shoulder to cry on, ನಿನಗೆ ಯಾರು ಕೂಡ ನಿನ್ನ ದುಃಖದಲ್ಲಿ ಬಂದು ನಿನಗೆ ಭುಜ ತಟ್ಟಿ ಭುಜ ಕೊಡೋದಕ್ಕೆ ಯಾರು ಇಲ್ವಾ? But there is definitely a floor to kneel down and to pray to God. ಬಟ್ ನಿನಗೆ ಯಾರು ಭುಜ ಕೊಡ್ಲಿಕ್ಕೆ ನಿನ್ನಿಂದ ಯಾರು ಬರ್ತಿಲ್ವಾ ನಿನಗೆ? ನೆನಪು ಮಾಡ್ಕೋ, ಮೊನಕಾಲ್ ಮಾಡೋದಕ್ಕೆ ಸ್ಥಳವಿದೆಯಾ? ಮೊನಕಾಲ್ ಹಾಕು. ರಹಸ್ಯದಲ್ಲಿ ನೋಡುತ್ತಿರುವಂತ ನಿನ್ನ ದೇವರಿಗೆ ನಿನ್ನ ಮೊರೆ ಇಡು. ಯಾವತ್ತೂ ಕೂಡ ಮನುಷ್ಯರನ್ನ ಆಧಾರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡು. ಗಾಡ್ ಕ್ಯಾನ್ ಡು ಎವ್ರಿಥಿಂಗ್. ಹಾಗಾಗಿ ತುಂಬಾ ಮಾತುಗಳನ್ನ ಕೇಳಿದೆ. ಇನ್ನು ಹೇಳ್ಕೊಂಡು ಹೋದ್ರೆ ತುಂಬಾ ಬರ್ತವೆ. ಪ್ಲೀಸ್ ಬೇಡ, ಸಾಕು. ದೇವರ ಪ್ರತಿ ಉಪಕಾರ ನಮಗೆ ನಿಜವಾಗ್ಲೂ ದೊಡ್ಡದೆ. ನಮಗೆ ಕೆಲವೊಮ್ಮೆ ಚಿಕ್ಕದಾಗಿ ಕಾಣಿಸಬಹುದು, ನಮಗೆ ಕೆಲವೊಮ್ಮೆ ಏನಿದು ಅಂತ ಅನ್ಸಬಹುದು. ಬಟ್ ತುಂಬಾ ಜನಕ್ಕೆ ಆ ಭಾಗ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡಿ, ತುಂಬಾ ಜನಕ್ಕೆ ಆ ಭಾಗ್ಯ ಇಲ್ಲ. ನಿಮಗೆ ನಮಗಿರುವಂತ ಭಾಗ್ಯವಿಲ್ಲ. ಕಾರಲ್ಲಿ ಇಳಿದಿದ್ದಾನೆ, ಅವನ್ ಮೈ ತುಂಬಾ ರೋಗಾನೆ. ನಾವ್ ಅಂದ್ಕೊಳ್ತೀವಿ ಕಾರಲ್ಲಿ ಇಳಿದ ಬೆಳ್ಳಗಿದ್ದಾನೆ, ಹೋಗಿ ಚೆಕ್ ಮಾಡಿಸಿ. ಅವನ ಹತ್ರ ಒಂದು ದೊಡ್ಡ ಬ್ಯಾಗ್ ಇಟ್ಕೊಂಡು ಓಡಾಡ್ತಿರ್ತಾನೆ. ಬ್ಯಾಗಲ್ಲಿ ಏನಿರುತ್ತೆ ಅನ್ಕೊಂಡಿದ್ದೀರಾ? ಎಲ್ಲಾ ರಿಪೋರ್ಟ್ಸ್ ಇರ್ತವೆ. ಬ್ಲಡ್ ರಿಪೋರ್ಟು, BP ರಿಪೋರ್ಟು, ಆ ರಿಪೋರ್ಟು, ಈ ರಿಪೋರ್ಟ್, ಎಲ್ಲಾ ರಿಪೋರ್ಟ್ಗಳೇ. ಯಾಕಪ್ಪ ಇವೆಲ್ಲ ಅಂತಂದ್ರೆ ಯಾವಾಗ ಎಲ್ಲಿ ಬಿದ್ದೋಯ್ತೀನ ನನಗೆ ಗೊತ್ತಿಲ್ಲ ಅಂತ. ದಿನ ಬಿಸಿಲಲ್ಲಿ ಕೆಲಸ ಮಾಡಿ ಸಿಮೆಂಟ್ ಒತ್ತಿ ಕಲ್ಲು ಒತ್ತಿ ಬರೋರು. BP ಇಲ್ಲ, ಶುಗರ್ ಇಲ್ಲ, ಎಂತ ದರಿದ್ರ ಅದ್ ಏನಂತಾನೆ ಗೊತ್ತಿರಲ್ಲ. ಹಾಗಾಗಿ ಇದೆಲ್ಲ ಏನೋ ಗೊತ್ತಾ ಪ್ರಿಯರೇ, ಎಲ್ಲರಿಗೂ ಸಿಗುವಂಥದ್ದಲ್ಲ, ಕೆಲವರಿಗೆ ಮಾತ್ರ ಸಿಗುತ್ತೆ. ಆ ಕೆಲವರಲ್ಲಿ ನೀವು ನಾವಿದ್ದೇವೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನ ಹೇಳುತ್ತಾ ಈ ಮಾತುಗಳನ್ನ ನಾನು ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಮಾಡಿ ಪ್ರಾರ್ಥನೆ ಮಾಡಿ. ಒಮ್ಮೆ ಕೇಳಿದಂತ ಮಾತುಗಳನ್ನ ನಾವು ನೆನಪು ಮಾಡಿಕೊಳ್ಳೋಣ ಪ್ರಿಯರೇ. ದೇವರೇ, ನೀನು ಕೊಟ್ಟಿದ್ಯಾ ಸ್ವಾಮಿ, ನನಗೆ ವಂದನೆಗಳು. ನೀನು ಮಾಡಿದಂತ ಎಲ್ಲಾ ರೀತಿಯಾದಂತ ಉಪಕಾರಗಳಿಗಾಗಿ ನನಗೆ ವಂದನೆಗಳು. ಕರ್ತನೆ, ನನ್ನನ್ನು ಬಲಪಡಿಸು. ನಿನ್ನ ಕೃಪೆ ತೋರು, ನನಗೋಸ್ಕರ ನಿಲ್ಲುವಂತೆ ಸಹಾಯ ಮಾಡು ಎಂಬುದಾಗಿ ದೇವರನ್ನು ನಾವು ಕೇಳಿಕೊಳ್ಳೋಣ. ದೇವರು ಎಲ್ಲವನ್ನು ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. ಬಟ್ ದೇವರಿನ್ನೂ ಬದಲಾಯಿಸ್ತಿಲ್ವಾ? ದೇವರು ನಮ್ಮನ್ನ ಹೀಗೇ ಇರಬೇಕು ಅಂತ ಅನ್ಕೊಳ್ತಿದ್ದಾರೆ. ನಾವು ಯಾವುದರಲ್ಲಿದ್ದೇವೋ, ಯಾವ ಸ್ಥಿತಿಯಲ್ಲಿದ್ದೇವೋ ಆ ಸ್ಥಿತಿಯಲ್ಲೇ ದೇವರನ್ನ ಮಹಿಮೆಪಡಿಸೋಣ. ದೇವರೇ, ನನಗೆ ಇದಕ್ಕಿಂತ ಉನ್ನತವಾದಂತ ಸ್ಥಿತಿಯನ್ನು ಕೊಟ್ಟು ನಾನು ನಿನಗೆ ಇನ್ನೂ ಉನ್ನತವಾಗಿ ಬದುಕ್ತೇನೆ, ಅದು ನಮ್ಮ ಮೂರ್ಖತನವಾಗಿರುತ್ತೆ. ತುಂಬಾ ಇಲ್ಲ, ನನಗೆ ದೇವರು ಕೊಟ್ಟಿರುವಂತ ಪರಿಸ್ಥಿತಿಗಳು ತುಂಬಾ ಉತ್ತಮವಾಗಿದೆ. ಆ ಉತ್ತಮವಾದಂತ ಪರಿಸ್ಥಿತಿಗಳಲ್ಲಿ ದೇವರನ್ನ ನಾವು ಮಹಿಮೆಪಡಿಸೋಣ. ಸ್ವಲ್ಪ ಸಮಯ ದೇವರಿಗೆ ನಮ್ಮ ಹೃದಯಗಳನ್ನ ಸಮರ್ಪಿಸಿಕೊಳ್ಳೋಣ. ದೇವರೇ, ಮಾಡಿದಂತ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನನಗೆ ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ, ನಿನ್ ಪ್ರೀತಿ ನೆನೆಸಲು
ಹಾಡುವೆ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ಏನು ಇಲ್ಲದ ನನ್ನ ನೀ ನನ್ನ ನಿನ್ ಪ್ರೀತಿ ನೆನೆಸಲು ಸ್ತೋತ್ರವಿಯಾರುವೆನು. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿ ಆಳವನು ವರ್ಣಿಸಲಾಗದಯ್ಯ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವರೇ, ನಿನ್ ಪ್ರೀತಿ ಆಳವನು ವರ್ಣಿಸಲಾಗದಯ್ಯ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನನ್ಮನೆ ಎಷ್ಟರದು. ಹೌದು ಕರ್ತನೆ, ನೀವು ನಮ್ಮನ್ನು ಪ್ರೀತಿಸಲು ನಾವು ಯೋಗ್ಯರಲ್ಲ ಸ್ವಾಮಿ. ನೀವು ನಮ್ಮ ಮೇಲೆ ಪ್ರೀತಿ ತೋರಿಸಲು ಸ್ವಾಮಿ ನಾವು ಎಷ್ಟು ಮಾತ್ರಕ್ಕೂ ಯೋಗ್ಯರಲ್ಲ ಕರ್ತನೆ. ನಮ್ಮ ಮೇಲೆ ನಿಮ್ಮ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಕೃಪೆಯನ್ನು ದಿನ ದಿನ ಹೊಸದಾಗಿ ನಮ್ಮ ಜೀವನಗಳಲ್ಲಿ ತೋರಿಸುತ್ತಿದ್ದಕ್ಕಾಗಿ ಸುರಿಸುತ್ತಿದ್ದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ ಸ್ವಾಮಿ. ಏನು ಇರಲಿಲ್ಲ ಕರ್ತನೆ, ನಮಗೆ ಏನು ಇರಲಿಲ್ಲ ಸ್ವಾಮಿ. ನಿಮ್ಮ ಪಾದದ ಬಳಿಗೆ ಬರುವವರೆಗೂ ಕರ್ತನೆ, ನಿಮ್ಮ ಪಾದದ ಬಳಿಗೆ ಬಂದಾಗ ನಮಗೆ ಸಿಕ್ಕಿರುವಂತದ್ದು ಲೋಕದಲ್ಲಿ ಯಾರಿಗೂ ಸಿಗದಿರುವಂತ ಮಹತ್ತರವಾದಂತ ಭಾಗ್ಯವನ್ನು ನಮಗೆ ನೀವು ಕೊಟ್ಟಿದ್ದೀರಾ ಸ್ವಾಮಿ. ನಿಮಗೆ ವಂದನೆ. ನಮ್ಮ ಹೃದಯದಲ್ಲಿ ಸಮಾಧಾನವನ್ನ ತುಂಬಿದಿರ ಕರ್ತನೆ, ನಿಮಗೆ ವಂದನೆಗಳು. ನಮ್ಮ ಹೃದಯದಲ್ಲಿ ಶಾಂತಿ ಸಮಾಧಾನವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ ಕರ್ತನೆ. ಈ ನಮ್ಮ ಜೀವನಗಳಲ್ಲಿ ನೀವು ಮಾಡಿದಂತ ಉಪಕಾರಗಳಿಗಾಗಿ, ಮೇಲುಗಳಿಗಾಗಿ, ಅದ್ಭುತಗಳಿಗಾಗಿ ನಿಮಗೆ ವಂದನೆಗಳು. ನಾವು ಉಳಿದಿರುವಂತದ್ದು ನಿಮ್ಮ ಕೃಪೆಯಿಂದ, ಉಸಿರಾಡುತ್ತಿರುವಂತದ್ದು ನಿಮ್ಮ ಕೃಪೆಯಿಂದ ಸ್ವಾಮಿ. ಈ ದಿನ ಈ ರೀತಿಯಾಗಿ ನಿಮ್ಮ ಪಾದದ ಬಳಿಗೆ ಬಂದು ಈ ಕುಟುಂಬದೊಂದಿಗೆ ಸೇರಿ ಕರ್ತನೆ ನಿಮ್ಮನ್ನು ಮಹಿಮೆ ಪಡಿಸುತ್ತಿದ್ದೇವೆ ಅಂತಂದ್ರೆ ಕೇವಲ ನಿಮ್ಮ ಕೃಪೆ, ನಿಮ್ಮ ಕೃಪೆ, ನಿಮ್ಮ ಚಿತ್ತವಾಗಿ ಕರ್ತನೆ. ನಿಮ್ಮ ಚಿತ್ತವನ್ನು ನಮ್ಮೆಲ್ಲರ ಜೀವನದಲ್ಲಿ ನೀವು ನೆರವೇರಿಸುತ್ತಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ನಮ್ಮನ್ನು ಇನ್ನೂ ಬಲಪಡಿಸಿ, ನಮ್ಮ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿ. ಹೇಗಾದರೆ ಆ ಬಡ ವಿಧವೆ ಸ್ವಾಮಿ ನಿಮಗೆ ಕೊಡುವುದರಲ್ಲಿ ಹಿಂಜರಿಯದೆ ಸ್ವಾಮಿ ತನ್ನನ್ನು ತಾನೇ, ತನ್ನ ಜೀವನವನ್ನೇ ಸಮರ್ಪಿಸಿಕೊಂಡು ಕರ್ತನೆ ನಿನಗೋಸ್ಕರ ನಿಂತು ಸ್ವಾಮಿ ಆಕೆಯನ್ನು ಕುರಿತು ದಿನ ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ ಅಂತಂದ್ರೆ ಸ್ವಾಮಿ, ಆಕೆಯಲ್ಲಿರುವಂತಹ ಮನಸ್ಸು, ನಿನಗೆ ಕೊಟ್ಟಂತಹ ಪ್ರಾಧಾನ್ಯತೆ ಸ್ವಾಮಿ, ದಿನ ನಾವು ಕೂಡ ಕರ್ತನೆ ನಿಮಗೋಸ್ಕರ ಮೊದಲು ನಿಲ್ಲುವಂತೆ ಸಹಾಯ ಮಾಡಿ. ದೇವರಿಗೆ ಮೊದಲು ಕೊಟ್ಟು ಹೊಂದುವವನು ಯಾರು?
ದೇವರೇ, ನೀವು ಕೊಟ್ಟಂತ ಆ ಮಹಾಭಾಗ್ಯವನ್ನು ನಾವು ಹೊಂದುವಂತೆ ನಮಗೆ ಸಹಾಯ ಮಾಡಿ. ದಿನ ಈ ಕುಟುಂಬದವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಅಮ್ಮನವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ, ಮಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಕುಟುಂಬದಲ್ಲಿರುವಂತಹ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಮಕ್ಕಳನ್ನು, ಅಣ್ಣಂದಿರನ್ನು, ಸೊಸೆಯರನ್ನು, ಪ್ರತಿ ಒಬ್ಬರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಕರ್ತನೆ, ಈ ಕುಟುಂಬವನ್ನ, ಈ ಮನೆಯವರನ್ನ ನೀವು ಕರೆದದಕ್ಕಾಗಿ ನಿಮಗೆ ವಂದನೆಗಳು. ನೀವು ಆರಿಸಿಕೊಂಡದಕ್ಕಾಗಿ ನಿಮಗೆ ವಂದನೆಗಳು. ಈ ಪ್ರಾಂತ್ಯದಲ್ಲಿ ಅವರ ಮೂಲಕವಾಗಿ ನೀವು ಅದ್ಭುತಗಳನ್ನ ಮಾಡಬೇಕೆಂಬುದಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಮುಖ್ಯವಾಗಿ ಕರ್ತನೆ, ಅಮ್ಮನವರನ್ನು ನಿಮ್ಮ ಪಾದಗಳ ಬಳಿಗೆ ಸಮರ್ಪಿಸಿಕೊಡುತ್ತಿದ್ದೇನೆ. ಆಕೆಯ ಭಕ್ತಿಯ ಜೀವನ, ಆಕೆಯ ವಿಶ್ವಾಸದ ಆ ಒಂದು ಪ್ರಯಾಣ, ನಿಮ್ಮನ್ನು ನಂಬಿದ ದಿನದಿಂದ ಸ್ವಾಮಿ ಹಿಂಜರಿದೆ ಸ್ವಾಮಿ. ನಿಮಗೋಸ್ಕರ ಆಕೆ ತೆಗೆದುಕೊಂಡಂತ ಅನೇಕ ನಿರ್ಣಯಗಳನ್ನ ನೀವು ತಿಳಿದವರಾಗಿದ್ದೀರಿ. ಆಕೆ ಜೀವನದಲ್ಲಿದ್ದಂತ ಕಷ್ಟಗಳನ್ನ ನೀವು ಚೆನ್ನಾಗಿ ಅರಿತಿದ್ದೀರಾ ಸ್ವಾಮಿ. ಕರ್ತನೆ, ಆಕೆಯನ್ನು ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ಅಮ್ಮನವರ ಆರೋಗ್ಯವನ್ನು ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ಮಗಳನ್ನು ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇವೆ. ಮಗಳ ಪರಿಸ್ಥಿತಿಯನ್ನು ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇವೆ ಸ್ವಾಮಿ. ನೀವು ಕೊಟ್ಟದರಲ್ಲಿ, ನೀವು ಇಟ್ಟದರಲ್ಲಿ ಸಂತೋಷ ಪಡುವಂತಹ ಮನಸ್ಸನ್ನು ಅಮ್ಮನಲ್ಲಿ ನೀವು ಇಟ್ಟಿದ್ದೀರಾ ಸ್ವಾಮಿ. ನಿಮಗೆ ವಂದನೆ. ಇನ್ನೂ ಹೆಚ್ಚಾಗಿ ಬಲಪಡಿಸಿ, ನಿಮ್ಮ ಕೃಪೆಯನ್ನು ಅವರ ಮೇಲೆ ಸುರಿಸಿ. ಅವರ ಜೀವನದಲ್ಲಿ ನಿಮ್ಮ ಆಲೋಚನೆ ಏನಿದೆ, ಅವರ ಜೀವನದಲ್ಲಿ ನಿಮ್ಮ ಪ್ರಣಾಳಿಕೆ, ನಿಮ್ಮ ಉದ್ದೇಶವೇನಿದೆಯೋ ಸ್ವಾಮಿ, ಸಂಪೂರ್ಣವಾಗಿ ನೆರವೇರಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿದೆ. ಕರ್ತನೆ, ಈ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಒದಗಿಸಿ. ಈ ಕುಟುಂಬದಲ್ಲಿ ಸ್ವಾಮಿ ನಿಮ್ಮ ಪ್ರಸನ್ನತೆಯನ್ನು ನೆಲೆಗೊಳಿಸಿ. ಈ ಕುಟುಂಬದಲ್ಲಿ ಸ್ವಾಮಿ ನಿಮ್ಮ ಪ್ರೀತಿ ಕೃಪೆಗಳು ಈ ಕುಟುಂಬವನ್ನು ಹಿಂಬಾಲಿಸುವಂತೆ ಸಹಾಯ ಮಾಡಿ. ಯಾವ ದುಷ್ಟನ ಆಲೋಚನೆ, ಯಾವ ದುಷ್ಟನ ಕಾರ್ಯಗಳು ಈ ಕುಟುಂಬದಲ್ಲಿ ನಡೆಯದಂತೆ, ಯಾವ ದುಷ್ಟನ ಪ್ರಣಾಳಿಕೆಗಳು ಈ ಕುಟುಂಬದಲ್ಲಿ ನಡೆಯದಂತೆ ಸ್ವಾಮಿ, ನೀವು ಈ ಕುಟುಂಬದೊಂದಿಗೆ ನಡೆಸಬೇಕೆಂಬುದಾಗಿ ನಾಯಕನಾಗಿದ್ದುಕೊಂಡು, ಯಜಮಾನನಾಗಿದ್ದುಕೊಂಡು ಕರ್ತನೆ,